ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವರದಿಯೊಂದಿಗೆ ಆರಂಭಿಸ್ತಾ ಇದ್ದೀವಿ. ಬೈ ಎಲೆಕ್ಷನ್ ನಡೀತಾ ಇದೆ. ಬಿಜೆಪಿಯ ಪ್ಲಾನ್ ಏನು? ಬಿಜೆಪಿ ಮತ ಕೇಳುವುದಕ್ಕೆ ಆರಿಸಿಕೊಂಡಿರುವ ಒನ್ ಲೈನ್ ಏನು? ಬಡವ ವರ್ಸಸ್ ಶ್ರೀಮಂತ. ಒಬ್ಬ ಹಮಾಲಿ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಧಣಿಗಳ ಮಗನ ವಿರುದ್ಧ ಈತನನ್ನು ಗೆಲ್ಲಿಸಿ ಅಂತ. ಬಡವ ವರ್ಸಸ್ ಶ್ರೀಮಂತ ಪ್ಲಾಂಕ್. ಮನೆ ಮನೆ ಪ್ರಚಾರದಲ್ಲಿ ಬಿಜೆಪಿ ಮತ ಕೇಳ್ತಾ ಇರುವ ರೀತಿ. ಶಾಮನೂರು ಕುಟುಂಬದ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಶಾಮನೂರು ಕಾಂಗ್ರೆಸ್ ಕ್ಯಾಂಡಿಡೇಟು. ಅಂಥ ಧಣಿಗಳ ವಿರುದ್ಧ ಒಬ್ಬ ಹಮಾಲಿ ಮಗನಾಗಿ ನಿಂತಿರುವ ನನ್ನನ್ನ ಬೆಂಬಲಿಸಿ ಅಂತ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಕೇಳ್ತಾ ಇದ್ದಾರೆ. ಅದಕ್ಕೆ ಸಮರ್ಥ ಶಾಮನೂರು ಟಾಂಟ್ ಇದೆ. ಅಫಿಡವಿಟ್ ತೆಗೆದು ನೋಡಿ, ಅವ್ರಕ್ಕಿಂತ ನನ್ನ ಆಸ್ತಿ ಕಡಿಮೆ ಇದೆ ಅಂತ. ಅದಕ್ಕೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ಅವರ ಆಸ್ತಿ ನಮಗೆ ಬರೆದು ಕೊಡಿ, ನಮ್ಮ 5 ಜನರ ಆಸ್ತಿ ನಿಮಗೆ ಬರೆದು ಕೊಡ್ತೀವಿ ಅಂತ ಯಶವಂತರಾವ್ ಜಾಧವ್ ಹೇಳ್ತಾ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ. ಒಳ್ಳೆಯ ಒಂದು ಮತದಾರ ದೇವರುಗಳು ಪ್ರತಿಯೊಂದು ಮನೆಯಲ್ಲಿ ಹೋದರೂ ಕೂಡ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಈ ಬಾರಿ BJP ಅಂತ ಅವರು ಹೇಳ್ತಾ ಇದ್ದಾರೆ. ಆತ್ಮೀಯವಾಗಿ ಗೌರವದಿಂದ ಮನೆಯಲ್ಲಿ ಕರ್ಕೊಂಡು ಹೋಗಿ ಹಾಲನ್ನು ಕುಡಿಸಿ ಮತದಾನ ಈ ಬಾರಿ BJPಗೆ ಮಾಡೇ ಮಾಡ್ತೀವಿ, ಕಾಂಗ್ರೆಸ್ ದುರಾಡಳಿತ ವಿರುದ್ಧ ಈ ಬಾರಿ BJPಯನ್ನು ಗೆಲ್ಲಿಸ್ತೀವಿ ಅಂತ ಹೇಳಿ ಮತದಾರರೇ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಮುಸಲ್ಮಾನ್ ಬಾಂಧವರು ಕೂಡ ಈ ಸಿದ್ಧಾಂತವನ್ನು ಒಪ್ಪಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಡ್ತೀವಿ ಅಂತ ಅವರು ಕೂಡ ಮುಸಲ್ಮಾನ್ ಬಾಂಧವರು ಪ್ರತಿಯೊಂದು ಮನೆಯಲ್ಲಿ ನಾನು ಯಶವಂತಣ್ಣವರು ನಮ್ಮೆಲ್ಲರನ್ನ ಕರ್ಕೊಂಡು ಒಳಗಡೆ ಕುಂದ್ರಿಸಿ ಅವರೇ ಇವತ್ತು ನಮಗೆ ಸಮಾಧಾನ ಮಾಡ್ತಾರೆ, ಗೆಲ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮುಖ್ಯವಾಗಿ ಜನರ ಬಳಿ ಯಾವ ವಿಚಾರ ಇಟ್ಕೊಂಡು ಹೋಗ್ತಾ ಇದ್ದಾರೆ? ಈಗಾಗಲೇ ನೋಡಿ, ದುರಾಡಳಿತದ ವಿರುದ್ಧ ಯಾವುದೇ ಅಭಿವೃದ್ಧಿ ಆಗಿಲ್ಲ, ಕಾಂಗ್ರೆಸ್ಸಿಂದ ಶೂನ್ಯ ಆಗಿದೆ 22 ವರ್ಷಗಳಿಂದ. ಪ್ರತಿಯೊಂದು ನನ್ನದೇ ಆಗಿರ್ತಕ್ಕಂಥ ಪರಿಕಲ್ಪನೆ ನಾನು ಮತದಾರ ಹೇಳ್ತಾ ಇದ್ದೀನಿ. ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಮತದಾರರು ಕೊಡ್ತಾ ಇದ್ದಾರೆ. ನಾನೇನು ನನ್ನ ಏನಂತೀರ ರಿಟರ್ನ್ಸ್ ಡಿಸ್ಕ್ಲೋಸ್ ಮಾಡೀನಿ. ಹ್ಞೂ ರೀ, ಅಫಿಡೇವಿಟ್ ನಾಮಿನೇಷನ್ ಪೇಪರ್ಸ್ ಟೈಮ್ನಲ್ಲಿ ಅವ್ರೇನು ಡಿಸ್ಕ್ಲೋಸ್ ಮಾಡ್ಯಾರೆ ಅದೇ ನೋಡಿರಿ. ಆಲ್ಮೋಸ್ಟ್ ಟೈಮ್ಸ್ 2 ಆಯ್ತು ಅವ್ರದ್ದು. ಸುಮ್ಮನೆ ಮಾತಾಡಬೇಕು, ಏನು ಉದ್ಯೋಗ ಬಗ್ಗೆ ವಿಚಾರಗಳಿಲ್ಲ ಅಂತ ಇಂಥವೆಲ್ಲ ಹಿಡಿಯೋದಂದರೆ ನಾವೇನನ್ರಿ ಅವರಿಗೆ? ಹ್ಞೂ ರೀ, ನಿಜ. ಸುಮ್ಮನೆ ಇದು ನೋಡು ಅದು ನೋಡು, ನಾಳೆ ಬರ್ತಾರೆ ಇವ್ನು ಗಿಣಿ ಮೂಗೈತಿ ಅಂತಲೂ ಹೇಳ್ತಾರೆ. ಅದಕ್ಕೇನು ಉತ್ತರ ಕೊಡಲ್ಲ ನಾನು. ಅದೇನಾರ ವಿಚಾರನಾ? ಅದ್ರ ಬಗ್ಗೆ ಮಾತಾಡೋದ? ಏನೈತಿ ಉದ್ಯೋಗ ಪರವಾಗಿ ಏನು ಮಾಡ್ತಾರೆ ಅಂತ ಅವ್ರ ಬಾಯಿಂದ ಬರಲಿ. ಅದಾದ್ಮೇಲೆ ಹ್ಞೂ ರೀ ವಿಕಾಸ್ ಅಂದರೆ ಸುಮ್ಮನೆ ಪಕ್ಕದ ಮನೆ ಅಳಿಯ ಅವನ ಬಗ್ಗೆ ವಿಕಾಸ ಅಲ್ಲ, ಆ ವಿಕಾಸ್ ಬಗ್ಗೆ ಮಾತಾಡ್ತಿಲ್ಲ ನಾನು, ಉದ್ಯೋಗ ಬಗ್ಗೆ ಮಾತಾಡ್ತಿದ್ದೀನಿ. ಅವರು ಉದ್ಯೋಗ ಬಗ್ಗೆ ಮಾತಾಡಲಿ. ಈಗ ಒಬ್ಬ ಶ್ರೀಮಂತ ಸಾವಿರಾರು ಕೋಟಿ ಇರ್ತಕ್ಕಂಥ ಶ್ರೀಮಂತನ ಎದುರಿಗೆ ಒಬ್ಬ ಅಮಾಲಿ ಮಾಡೋನ ಮಗ ನಿಂತಿದ್ದಾರೆ. ಶ್ರೀಮಂತ ವಾರಕ್ಕೊಂದು ಎಲೆಕ್ಷನ್ ಮಾಡೋ ಅಷ್ಟು ಶಕ್ತಿ ದೇವರು ಅವ್ರಿಗೆ ಕೊಟ್ಟಿದ್ದಾನೆ. ಎರಡನೇದು, ಅವ್ರ ಮನೆಯಲ್ಲಿ ಆಲ್ರೆಡಿ ಈಗ ಲೋಕಸಭಾ ಸದಸ್ಯರಿದ್ದಾರೆ, ಮಂತ್ರಿಗಳಿದ್ದಾರೆ. ಒಂದು ಮನೆಗೆ ಸಾರ್ವಜನಿಕ ಸೇವೆ ಮಾಡೋದಕ್ಕೆ ಎಷ್ಟು ಅವಕಾಶಗಳು ಬೇಕು? ಅವರೇ ಹೇಳ್ತಿದ್ರು, ಅವರು ಧರ್ಮಪತ್ನಿ ಹೇಳಿದರು, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ. ಅಂದರೆ ಅವ್ರ ಮನೆಯವರೇ ಬರ್ಬೇಕೇನು ರಾಜಕಾರಣ? ಬೇರೆ ಯಾರು ಬೇರೆಯವ್ರ ಮನೆಯಲ್ಲಿ ಬರಬಾರ್ದ? ಅವ್ರ ಮನೆಯೊಳಗೆ ಏನು 95 ವಯಸ್ಸು ಆದ್ರೂ ಸಹಿತ ಒಬ್ಬರು ವಿಧಾನಸಭಾ ಸದಸ್ಯರಾಗಬೇಕು, ಅವ್ರ ಮನೆಯೊಳಗೆ ಮಂತ್ರಿ ಆಗಬೇಕು, ಅವ್ರ ಮನೆಯೊಳಗೆ MP ಆಗಬೇಕು. ಯುವಕರು ಬಂದರೂ ಸಹಿತ ಅವ್ರ ಮನೆಯೊಳಗೆ ಬರ್ಬೇಕಾ?
ಇವ್ರ ಆಸ್ತಿನೆಲ್ಲ ಅವ್ರಿಗೆ ಬರ್ಕೊಡೋಣ, ಅವ್ರ ಆಸ್ತಿನೆಲ್ಲ ಇವ್ರು ಬರ್ಕೊಡಕ್ಕೆ ತಯಾರಾದ್ರೆ ಕೇಳಿ. ಇವ್ರದ್ದೆಲ್ಲ ಅಷ್ಟು A to Z ಅವರು ಬಟ್ಟಿಯಿಂದ ಹಿಡ್ದು ಎಲ್ಲವೂ ಅವ್ರಿಗೆ ಬರ್ಕೊಡ್ತೀವಿ ನಾವು. ಜೊತೆ ನಂದು ಸೇರಿಸಿ, ನಂದು ಏನು ಆಸ್ತಿ ಐತಲ್ಲ ನಂದು ಬರ್ಕೊಡ್ತೇನೆ. ಯಾರ್ಯಾರ ಆಸ್ತಿ ಎಷ್ಟೆಷ್ಟು ಸಮರ್ಥ ಶಾಮನೂರ್ ಎಲೆಕ್ಷನ್ ಅಫಿಡವಿಟ್ ಅನ್ನು ರೆಫರ್ ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ಶ್ರೀನಿವಾಸ್ ದಾಸ ಕರಿಯಪ್ಪ ಒಟ್ಟು ಆಸ್ತಿ 5,75,00,000. ಅದರಲ್ಲಿ 3,60,000 ಕ್ಯಾಶ್ ಇದೆ, 3,60,000. ಒಟ್ಟು ಚರಾಸ್ತಿ 34,79,000. ಸ್ಥಿರಾಸ್ತಿ ಇಮ್ಮೂವೇಬಲ್ ಅಸೆಟ್ 5,41,00,000. 120 ಗ್ರಾಂ ಚಿನ್ನ ಇದೆ ಶ್ರೀನಿವಾಸ್ ದಾಸ ಕರಿಯಪ್ಪ ಬಿಜೆಪಿ ಅಭ್ಯರ್ಥಿ ಹತ್ರ. ಸಾಲ 2,96,00,000 ಇದೆ. ಇನ್ನು ಸಮರ್ಥ ಶಾಮನೂರ್ ಹತ್ರ ಒಟ್ಟು ಆಸ್ತಿ 4,15 ಕೋಟಿ. ಅದರಲ್ಲಿ ಕ್ಯಾಶ್ 8,35,00,000. ಒಟ್ಟು ಚರಾಸ್ತಿ ಮೂವೇಬಲ್ ಪ್ರಾಪರ್ಟಿ 2,17,00,000 ವಾಹನಗಳು ಬರ್ತವೆ ಇದರಲ್ಲಿ ಬೇಸಿಕಲಿ. ಸ್ಥಿರಾಸ್ತಿ ಇಮ್ಮೂವೇಬಲ್ ಪ್ರಾಪರ್ಟಿ ಜಮೀನು, ಸೈಟು, ಮನೆಗಳು 2,08,00,000 ಇದೆ. ಸಾಲ 3,52,00,000 ಇದೆ ಸಮರ್ಥ ಶಾಮನೂರು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ ಕರಿಯಪ್ಪ ಸ್ವತಃ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ತೆ ಸರ್. ನಮಸ್ತೆ ಸರ್. ಹೇಗೆ ನಡೀತಿದೆ ಪ್ರಚಾರ? ಚೆನ್ನಾಗಿ ನಡೀತಾ ಇದೆ ಸರ್. ಚುನಾವಣೆ ಕಣ ಈಗ ರಂಗೇರ್ತಾ ಇದೆ. ಎಸ್, ಕಳೆದ 4 ದಿನಗಳಿಂದನೂ ಕೂಡ ತಾವು ಮಾತಾಡ್ತಾ ಹೋಗಿ, ಅದನ್ನ ಟಿವಿ ಮ್ಯೂಟ್ ಮಾಡಿಬಿಡಿ. ಮತಯಾಚನೆಗೆ ನಾವು ಪ್ರತಿ ವಾರ್ಡ್ಗಳಲ್ಲೂ ಚುನಾವಣಾ ಮತಯಾಚನೆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮತದಾರರು ಕೂಡ ಉತ್ತಮವಾದ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಈ ಬಾರಿ BJP ಅನ್ನುವಂಥ ಮಾತನ್ನು ಸ್ವತಃ ಮತದಾರ ಹೇಳ್ತಾ ಇದ್ದಾರೆ. ಪ್ರತಿ ಮನೆಗೂ ಕೂಡ ಅವರೇ ಸ್ವತಃ ನಮ್ಮನ್ನು ಕರೆದು ನಮ್ಮನ್ನು ಬೆಂಬಲಿಸಿ ನಾವು ಈ ಬಾರಿ BJPಗೆ ಮತ ಹಾಕ್ತೇವೆ, ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಅಂತ ಹೇಳಿ ಸ್ವತಃ ಮತದಾರರ ಈ ಪ್ರತಿಕ್ರಿಯೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಎಲ್ಲ ಮುಖಂಡರ ಜೊತೆಗೆ, ಕಾರ್ಯಕರ್ತರ ಜೊತೆ, ಬೂತ್ ಸಮಿತಿಯರ ಜೊತೆ ಹೋದಂಥ ಸಂದರ್ಭದಲ್ಲಿ ಈಗ ಮುಸ್ಲಿಂ ಮತದಾರರ ಅಸಮಾಧಾನ ಅದು ನಿಮಗೆ ಬಹಳ ಫೇವರ್ ಆಗುತ್ತೆ ಅನ್ನೋ ವಾತಾವರಣ ಇತ್ತು ಆರಂಭದಲ್ಲಿ. ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಫೈಲ್ ಮಾಡಿಬಿಟ್ರು ಬಂಡಾಯ ಅಭ್ಯರ್ಥಿಯಾಗಿ. ನಾಮಿನೇಷನ್ ವಾಪಸ್ಸು ತಗೊಳ್ಳಿಲ್ಲ ಅವರು. ಅಲ್ಲಿಗೆ BJPಯ ಕಡೆ ತಕ್ಕಡಿ ವಾಲ್ತಾ ಇದೆ ಅನ್ನೋ ವಾತಾವರಣ ಇತ್ತು. ಆಮೇಲೆ ನೋಡಿದ್ರೆ ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಂಡು ನಾನು ಪ್ರಚಾರಕ್ಕೆ ಬರ್ತೀನಿ ಕಾಂಗ್ರೆಸ್ ಪರವಾಗಿ ಅಂದ್ಬಿಟ್ರು. ಮತ್ತೆ ನೆಗೆಟಿವ್ ಆಯ್ತಾ ನಿಮಗೆ? ಸರ್, ಭಾರತೀಯ ಜನತಾ ಪಾರ್ಟಿ ಇವತ್ತು ಒಬ್ಬ ನನ್ನ ಉಮೇದುವಾರವನ್ನು, ಸಾಮಾನ್ಯ ಕಾರ್ಯಕರ್ತನಿಗೆ ಉಮೇದುವಾರನಾಗಿ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಪ್ರತಿ 2,32,000 ಮತದಾರರು ನನ್ನ ಕ್ಷೇತ್ರದಲ್ಲಿದ್ದಾರೆ. ಓಕೆ, 2,32,000 ಮತದಾರಿಗೂ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಪ್ರತಿ ಒಬ್ಬರಿಗೂ ಮತಯಾಚನೆ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ನನ್ನದೇ ಆಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಬಡತನ ನಿರ್ಮೂಲನೆ ಮಾಡಬೇಕು, ಧೂಳು ಮುಕ್ತವಾಗಿರ್ತಕ್ಕಂಥ ಕ್ಷೇತ್ರವನ್ನಾಗಿ ಮಾಡಬೇಕು, ಒಂದು ಶಿಕ್ಷಣ, ಆರೋಗ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು, ಆಮೇಲೆ ದುಡಿಯುವ ಕೈಗಳಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ನನ್ನದೇ ಆದ ಒಂದು ಆಸೆ ಇದೆ. ನನ್ನ ಪ್ರಶ್ನೆ ಮತದಾರನಿಗೆ ಆಶೀರ್ವಾದ ಮಾಡ್ತಾರೆ. ಸ್ಪರ್ಧೆಯಿಂದ ಕಾಂಗ್ರೆಸ್ ವೋಟ್ ಹೊಡಿತವೆ, BJPಗೆ ಲಾಭ ಆಗುತ್ತೆ ಅನ್ನೋ ವಾತಾವರಣ ಇತ್ತು. ಈಗ ಸಾದಿಕ್ ಪೈಲ್ವಾನ್ ಸರಿ ಹೋಗ್ಬಿಟ್ರು ಕಾಂಗ್ರೆಸ್ ಜೊತೆಗೆ. ಹೌದು, ಮತ್ತೆ ಕಾಂಗ್ರೆಸ್ ತಕ್ಕಡಿ ಭಾರ ಆಗ್ಲಿಲ್ವಾ? ಈಗ ಕಾಂಗ್ರೆಸ್ ಗೆಲುವಿನ ಭಾರತೀಯ ಜನತಾ ಆ ಒಂದು ಪರಿಸ್ಥಿತಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಲ್ಲ ಸರ್.
ಈ ಬಾರಿ ಸ್ವತಃ ಮುಸ್ಲಿಂ ಬಾಂಧವರೇ ನಮ್ಮನ್ನು ಕರೆದು ನಾವೇ ಈ ಬಾರಿ BJP ಮತ ಹಾಕ್ತೀವಿ ಅಂತ ಹೇಳಿ ನಮ್ಮನ್ನು ಆಶೀರ್ವದಿಸಿದರೆ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತವನ್ನು ಒಪ್ಪಿ ಈ ಬಾರಿ BJPಗೆ ಹಾಕ್ತೀವಿ ಅಂತ ಹೇಳಿ ಸ್ವತಃ ಮುಸ್ಲಿಂ ಬಾಂಧವರೇ ನಮ್ಮನ್ನು ಕರೆದು ಅವರೇ ನಮ್ಮನ್ನು ಸನ್ಮಾನಿಸಿ ಅವ್ರ ಬಾಯಿಂದನೇ ಮಾತಾಡ್ತಾ ಇದ್ದಾರೆ. ಓಕೆ, ಅಲ್ಲ ನಾವು ವಿಚಾರಿಸಿದ್ವಿ ನನ್ನ ವೈಯಕ್ತಿಕ ಸಂಪರ್ಕಗಳ ಮೂಲಕ ತಮ್ಮ ಬಗ್ಗೆ ತಾವು ಕಮ್ಯುನಲ್ ಅನ್ನುವ ಭಾವನೆ ಜನರಲ್ಲಿಲ್ಲ, ಮುಸ್ಲಿಂ ವಿರೋಧಿ ಆ ಥರದ ಭಾವನೆ ಜನರಲ್ಲಿಲ್ಲ. ಹೌದು ಸರ್. ಮತ್ತು ಇಷ್ಟು ದಿವಸ ಈ ಹಿಂದಿನ ಎಲೆಕ್ಷನ್ಗಳಲ್ಲಿ BJP ಅವರು ಮುಸ್ಲಿಂ ಏರಿಯಾಗಳಿಗೆ ಓಟ್ ಕೇಳೋಕ್ಕೆ ಹೋಗಿಲ್ವಂತೆ. ಫಾರ್ ದ ಫಸ್ಟ್ ಟೈಮ್ BJP ಮುಸ್ಲಿಂ ಏರಿಯಾಗಳಿಗೆ ಹೋಗಿ ಓಟ್ ಕೇಳ್ತಾ ಇದೆ ಅಂತೆಲ್ಲ ಅಭಿಪ್ರಾಯ ಬಂತು. ಇಲ್ಲ ಸರ್, ಅದು 1999 ಚುನಾವಣೆ ಯಶವಂತ್ ಅಣ್ಣವರು ಎಲೆಕ್ಷನ್ ನಿಂತಂಥ ಸಂದರ್ಭದಲ್ಲಿ 80 ಬೂತ್ಗಳನ್ನು ಅಲ್ಪಸಂಖ್ಯಾತರ ಬಾಂಧವರ ವಾರ್ಡ್ನಲ್ಲಿ ಮಾಡಿದ್ವಿ 1999ರಲ್ಲಿ. ಅವತ್ತು ನಾವು ಪ್ರಚಾರ ಹೋದಂಥ ಸಂದರ್ಭದಲ್ಲೂ ಕೂಡ ಅವತ್ತು ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ನಮಗೆ ಬೆಂಬಲವನ್ನು ಕೊಟ್ಟಿದ್ರು ಯಶವಂತ್ ಅಣ್ಣವ್ರಿಗೆ. ಅವಾಗ ನಾವು ಸೋತಿದ್ದು 1600 ಮತಗಳ ಅಂತರದಿಂದ ಸೋತಿದ್ವಿ ಯಶವಂತ್ ಅಣ್ಣವರು. ಪ್ರತಿ ಚುನಾವಣೆಯಲ್ಲೂ ಕೂಡ 2023 ಚುನಾವಣೆಯಲ್ಲಿ ಅಜಯ್ ಕುಮಾರ್ ಅವರ ಚುನಾವಣೆಯಲ್ಲಿ ಕೂಡ ನಾವು ಪ್ರತಿಯೊಂದು ಅಲ್ಪಸಂಖ್ಯಾತರ ವಾರ್ಡ್ನಲ್ಲಿ ಹೋಗಿ ನಾವು ಚುನಾವಣಾ ಪ್ರಚಾರ ಮಾಡಿದ್ವಿ 2023ರಲ್ಲೂ ಕೂಡ. ಓಕೆ, ನಿಮಗೆ ಪಾಸಿಟಿವ್ ಅನ್ನಿಸ್ತಾ ಇರೋದು ಬಣ ಬಡಿದಾಟ ಶಮನ ಆಗಿರೋದ ಶ್ರೀನಿವಾಸ್ ಅವರೇ? ನಾಮಿನೇಷನ್ಗೆ ಯಡಿಯೂರಪ್ಪನವರು ಬಂದಿದ್ರು, ವಿಜೇಂದ್ರ ಅವರು ಬಂದಿದ್ರು, ಅವ್ರ ಜೊತೆ ಭಾರತೀಯ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥವ್ರು ಎಲ್ಲರೂ ಬಂದರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ದಾವಣಗೆರೆ ಜಿಲ್ಲೆಯಲ್ಲಿ ಬಣ ಇಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. BS ಯಡಿಯೂರಪ್ಪನವ್ರ ಜೊತೆ ಮೊನ್ನೆ ಸಿದ್ದೇಶಣ್ಣವರಿದ್ದರು, ರೇಣುಕಾಚಾರ್ಯರಿದ್ದರು, ರವೀಂದ್ರನಾಥ್ ಅವರು ಕೂಡ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಮಾಡೋದ್ರು. ಮಾಜಿ ಸಚಿವರು, ಮಾಜಿ ಶಾಸಕರು ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆಗೆ ಸೇರಿ ನಾಮಪತ್ರ ಸಲ್ಲಿಕೆ ದಿನದಂದು ಎಲ್ಲರೂ ಕೂಡ ಭಾಗವಹಿಸಿದ್ರು. ಒಂದಂತೂ ನಿಜ, ದಾವಣಗೆರೆ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಹೊಸ ಹುಮ್ಮಸ್ಸು ಬಂದಿದೆ, ಶಕ್ತಿ ಬಂದಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನತೆ ಕೂಡ ಅಭೂತಪೂರ್ವಕವಾಗಿರ್ತಕ್ಕಂಥ ಬೆಂಬಲವನ್ನು ಭಾರತೀಯ ಜನತಾ ಪಾರ್ಟಿಗೆ ಕೊಟ್ಟಿದ್ದಾರೆ ಸರ್. ಈಗ ಟಿಕೆಟ್ BJPಯಿಂದ 2 ಜನ ಕೇಳಿದ್ರೋ ಬಿಟ್ಟಿದ್ರು, ಕೇಳಿದವರೆಲ್ಲ ನಿಮ್ಮ ಪರವಾಗಿ ಪ್ರಚಾರಕ್ಕೆ ಬಂದಿದ್ದಾರೆ. ನಿಮಗಿಂತ ಸೌಂಡ್ ಜಾಸ್ತಿ ಅವ್ರದ್ದೇ ಆಗ್ತಿದೆ. ಹೌದು ಸರ್, ಹೌದು ಸರ್, 8 ಜನ ಟಿಕೆಟ್ ಆಕಾಂಕ್ಷಿಗಳಿದ್ವಿ. ಎಲ್ಲರೂ ಕೂಡ ಹೇಳಿದ್ವಿ, ಯಾರಿಗಾಗಲಿ ಟಿಕೆಟ್ ಭಾರತೀಯ ಜನತಾ ಪಾರ್ಟಿ ವರಿಷ್ಠರು ಯಾರಿಗೆ ಆದೇಶ ಮಾಡ್ತಾರೋ ಅವ್ರಿಗೆ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನಿರ್ಧಾರ ಮಾಡಿದ್ವಿ. ಕಳೆದ ನನ್ನ ಹೆಸರು ಘೋಷಣೆ ಆದಿಂದ ಇಲ್ಲಿಯವರೆಗೆ ಕೂಡ 8 ಜನ ಜೊತೆಗೆ ಇದ್ದೀವಿ. 8 ಜನ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ನನಗೆ ನನ್ನ ಜೊತೆಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸರ್. ಈ ಬಡವ ವರ್ಸಸ್ ಶ್ರೀಮಂತ ಇದೇ ಪ್ಲ್ಯಾಂಕಾ? ಮೇಜರ್ ವೋಟ್ ಕೇಳೋದಕ್ಕೆ ಇದೇ ಮಾರ್ಗವಾ ಸರ್? ಈಗ ನನ್ನ ತಂದೆ ಗೊತ್ತಿದೆ, ದಾವಣಗೆರೆ ಜನತೆ ಗೊತ್ತಿದೆ, ದಾವಣಗೆರೆ ಜಿಲ್ಲಾ ಜನತೆ ಗೊತ್ತಿದೆ. ನನ್ನ ತಂದೆ ಬಡವ ಹಮಾಲಿ ಮಾಡ್ತಾ ಇದ್ದವರ ಮಗ ಅಂತ ಹೇಳಿ ಗೊತ್ತಿದೆ. ಈಗ ದಾವಣಗೆರೆ ಜನತೆಗೆ ಪ್ರತಿಯೊಂದು ಗೊತ್ತಿದೆ, ಯಾರು ಶ್ರೀಮಂತರು ಯಾರು ಬಡವರು ಅನ್ನುವಂಥದ್ದು ಗೊತ್ತಿದೆ ಸರ್. ಪ್ರಶಾಂತ್ ನಾಥ್ ಇದ್ದಾರೆ ನೋಡ್ರಿ, ನನ್ನ ಕೊಲೀಗ್ ಪ್ರಶಾಂತ್. ದಾಸ್ಕರಿಯಪ್ಪ ಅವರು ಏನು ಅಂದರೆ ಸರ್, ಬಡವ ಶ್ರೀಮಂತ ಅಂತಕ್ಕಂಥದ್ದನ್ನು ಬಿಟ್ಟರೆ ಯಾಕೆ ಭಾರತೀಯ ಜನತಾ ಪಾರ್ಟಿಗೆ ಜನ ವೋಟ್ ನೀಡಬೇಕು ಈ ಚುನಾವಣೆಯಲ್ಲಿ? ದಾವಣಗೆರೆ ದಕ್ಷಿಣದ ಜನತೆ ಸರ್ ಭಾರತೀಯ ಜನತಾ ಪಾರ್ಟಿಗೆ ಮೂರು ವಿಷಯಗಳನ್ನು ಯಾಕೆ ಮತ ಕೊಡಬೇಕು ಅಂತ ಹೇಳ್ತೀನಿ ಅಂತ. ಹೌದು ಸರ್, ಯಾಕೆ ಮತ ಕೊಡಬೇಕು ಅಂತ ಹೇಳಿದರೆ, ಕಳೆದ 22 ವರ್ಷಗಳಿಂದ ಆಡಳಿತ ಮಾಡಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಶೂನ್ಯ ಆಗಿದೆ. ಓಕೆ, ಇವತ್ತು ಇಲ್ಲಿ ಭಾಳ ಬಡ ಜನತೆ ವಾಸಿಸ್ತಕ್ಕಂಥ ಕ್ಷೇತ್ರ ಸರ್ ಇದು. ಯಾವುದೇ ಒಂದು ಸೂರು ಯಾರೂ ಕಲ್ಪಿಸಿಕೊಟ್ಟಿಲ್ಲ, ಯಾರಿಗೂ ಇವತ್ತೊಂದು ಆಸ್ಪತ್ರೆ ಇಲ್ಲ, ಶಿಕ್ಷಣದ ವ್ಯವಸ್ಥೆ ಇಲ್ಲ, ಹಲವಾರು ಒಂದು ತೊಂದರೆಗಳು ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನತೆ ಎದುರಿಸ್ತಾ ಬಂದಿದ್ದಾರೆ ಸರ್ ಕಳೆದ 23 ವರ್ಷಗಳಿಂದನೂ. ಆ ಒಂದು ಆಧಾರದ ಮೇಲೆ
ದಾವಣಗೆರೆಯ ದಕ್ಷಿಣ ಜನತೆಗೆ ನನ್ನದೇ ಆಗಿರ್ತಕ್ಕಂಥದ್ದು ಏನು ಸೌಲಭ್ಯವನ್ನು ಮಾಡಬಲ್ಲೆ ಶಾಸಕನಾಗಿ ಅನ್ನುವಂಥದ್ದನ್ನು ನಾನೀಗಾಗಲೇ ಪ್ರತಿಯೊಬ್ಬರಿಗೂ ಮನೆ ಮನೆಗೆ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೀನಿ. ಈಗ ಯಾವುದು ನಿಮಗೆ ನಿಮ್ಮಲ್ಲಿದೆ ಆಯ್ಕೆ, ಶಾಸಕನಾಗಿ ಮಾಡಿಕೊಟ್ರೆ ನಾನೇನು ಮಾಡ್ತೀನಿ ಅಂತಲೂ ಕೂಡ ನಾನು ಇವತ್ತು ಪ್ರಸ್ತಾಪ ಮಾಡಿ ಮತಯಾಚನೆ ಮಾಡಿದ್ದೀನಿ ಮತ ಬಾಂಧವರಲ್ಲಿ. ಪ್ರಶಾಂತ್, ಈ ಜಿ ಎಮ್ ಸಿದ್ದೇಶ್ ಅವರ ಕ್ಯಾಂಡಿಡೇಟ್ ನೀವು, ಜಿ ಎಮ್ ಸಿದ್ದೇಶ್ ಅವ್ರನ್ನ ಮನವೊಲಿಸಲಿಕ್ಕೆ ಈ ಕ್ಷೇತ್ರದಲ್ಲಿ ನಿಮಗೆ ಟಿಕೆಟ್ ಕೊಟ್ಟರು ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗುತ್ತೆ. ಕೆಲವರು ಏನೇನೋ ಆರೋಪಗಳನ್ನು ಕೂಡ ಮಾಡಿದರು ನಿಮ್ಮ ಪಾರ್ಟಿಯಿಂದ ಹೊರಗಡೆ ಹೋದವರು. ಅವ್ರಿಗೇನು ಉತ್ತರ ಹೇಳ್ತೀರಿ? ಸರ್, ಭಾರತೀಯ ಜನತಾ ಪಾರ್ಟಿ ರಾಜ್ಯದ ವರಿಷ್ಠರು ಮತ್ತು ರಾಷ್ಟ್ರೀಯ ವರಿಷ್ಠರು ಒಬ್ಬ ಉಮೇದುವಾರನ್ನು ಆದೇಶ ಮಾಡ್ತಾರೆ. ಆ ಆದೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ತೆಲಿಬಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಜಿ ಎಮ್ ಸಿದ್ದೇಶ್ ಅಣ್ಣನವರು, ರವೀಂದ್ರನಾಥ್ ಅವರು ಎಲ್ಲರ ಆಶೀರ್ವಾದದಿಂದನೇ ಇವತ್ತು ಚುನಾವಣಾ ಪ್ರಚಾರ ಕೈಗೊಂಡಿದ್ದೀವಿ ಸರ್. ರೇಣುಕಾಚಾರ್ಯ ಅವರು ಏನಂತಾರೆ? ಅವರು ಕೂಡ ಬಂದಿದ್ದರು ಸರ್, ಮೊನ್ನೆ ನಾಮಿನೇಷನಲ್ಲಿ ಬಂದಿದ್ದರು. ನಾಳೆಯಿಂದ ಅವರು ಕೂಡ ಭಾಗವಹಿಸ್ತಾರೆ ಚುನಾವಣಾ ಪ್ರಚಾರದಲ್ಲಿ. ಅವರು ನಿನ್ನೆ ಅವರ ಮಗನ ನಿಶ್ಚಿತಾರ್ಥ ಕಾರ್ಯಕ್ರಮ ಇತ್ತು, ಹೇಳಿದರು ನಾಳೆ ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಅವರು ಕೂಡ ನಮ್ಮ ಜೊತೆಗೆ ಮತಯಾಚನೆಗೆ ಪಾಲ್ಗೊಳ್ತಾರೆ ಸರ್. SDPI ಸ್ಪರ್ಧೆ ರಿಸಲ್ಟ್ ಮೇಲೆ ಏನು ಪರಿಣಾಮ ಬೀರಬಹುದು ಅನ್ಸುತ್ತೆ ನಿಮಗೆ? ಸರ್, ಇವತ್ತು ಕಳೆದ 23 ವರ್ಷಗಳಿಂದ ಅವರು ಅಲ್ಪಸಂಖ್ಯಾತರು ಕೂಡ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳ್ತಾ ಬಂದಿದ್ದಾರೆ. ಓಕೆ, ನಮಗೆ ಈಗ ಕೊಡ್ರಿ, ಈ ಸಲ ಬಿಟ್ಕೊಡ್ತೀವಿ, ಈ ಸಲ ಬಿಟ್ಕೊಡ್ತೀವಿ ಅಂತ ಕಾಂಗ್ರೆಸ್ನ ಮುಖಂಡರು ಹೇಳ್ತಾ ಬಂದಿದ್ರು. ಅವರು ಇವತ್ತು ನಾವು ಶಾಸಕರಾಗಬೇಕು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಇದೆ ಅಂತ ಹೇಳಿ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ ಅವರು ಆಪೋಸಿಟ್ ಕ್ಯಾಂಡಿಡೇಟ್ ಆಗಿದ್ದಾರೆ. ಈಗ ಯಾವ ರೀತಿ ಮತದಾರ ಕೈ ಹಿಡಿತಾನೆ ಅಂತೇಳಿ ಮೇ 4ನೇ ಏಪ್ರಿಲ್ 9ರಂದು ಮತ್ತು ಮೇ 4ನೇ ತಾರೀಕು ಮತ ಎಣಿಕೆಯಲ್ಲಿ ಗೊತ್ತಾಗುತ್ತೆ ಸರ್. ಕೆಲವು ಅಲ್ಪಸಂಖ್ಯಾತ ನಾಯಕರುಗಳು ತಮ್ಮ ಜೊತೆಗೆ ಟಚ್ಚಲ್ಲಿದ್ದಾರಂತೆ ಕಾಂಗ್ರೆಸ್ನವ್ರು, ಹೌದಾ? ಅಲ್ಪಸಂಖ್ಯಾತರು ಎಲ್ಲರೂ ಬಂದು ನನ್ನನ್ನು, ನಾನು ಕೂಡ ಮತಯಾಚನೆ ಮಾಡಿ ನಾನು ಕೂಡ ಫೋನ್ ಕರೆಯಲ್ಲಿ ಮಾತನಾಡಿದೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳಿದ್ದಾರೆ ನಾವು ಈ ಬಾರಿ BJPಗೆ ಆಗ್ತೇವೆ ಮತವನ್ನು ಅಂತೇಳಿ ಅವರೇ ಸ್ವತಃ ಫೋನ್ ಮಾಡಿ ಕರೆ ಮಾಡಿ ಮಾತನಾಡ್ತಾ ಇದ್ದಾರೆ ಸರ್. ಕೆಲವೊಬ್ಬರು ಮೊನ್ನೆ ಟಿಪ್ಪು ನಗರ, ಆಜಾದ್ ನಗರದ ಯುವಕರು ಬಂದು ಅವರಾಗಿ ಸೇರ್ಪಡೆಗೊಂಡು ನಾವು ಈ ಸರಿ BJPಗೆ ಮತವನ್ನು ಹಾಕ್ತೇವೆ, ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಎಲ್ಲರೂ ಕೂಡ ಬಂದು ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್ ಭಾರತೀಯ ಜನತಾ ಪಾರ್ಟಿಗೆ. ಯಡಿಯೂರಪ್ಪನವ್ರ ಕುಟುಂಬ, ಶಾಮನೂರು ಕುಟುಂಬ ಆತ್ಮೀಯತೆ ಇದೆ ಅಂತ ಮಾತಾಡ್ತಾರಲ್ಲ ಸರ್, ಅದು ಆತ್ಮೀಯತೆ ಬೇರೆ, ರಾಜಕೀಯ ಬೇರೆ. ಓಕೆ, ಇವತ್ತು ಯಡಿಯೂರಪ್ಪನವರೇ ಸ್ವತಃ ಬಂದು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು, ಯಾವುದೇ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ನಿಮಗೆ ಗೊತ್ತಿದೆ ಅಂತಕ್ಕಂಥ ಭಾಷಣನೂ ಕೂಡ ಮೊನ್ನೆ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ನಾಮಪತ್ರ ಮೆರವಣಿಗೆಯಲ್ಲಿ ಮಾತನಾಡಿದ್ದಾರೆ ಸಭೆಯಲ್ಲಿ. ವಿಜೇಂದ್ರನವರು ಕೂಡ ನಾಳೆ ವಿಜೇಂದ್ರನವರು ಕೂಡ ರಾಜ್ಯಾಧ್ಯಕ್ಷರು ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಇವತ್ತು ನೀವು ಹೇಳಿದ್ರಿ ರಾಜ್ಯ ನಾಯಕರು, ಜಿಲ್ಲೆಯಲ್ಲಿ GM ಸಿದ್ದೇಶಣ್ಣವರಾಗಿರ್ಬೋದು, ರವೀಂದ್ರನಾಥ್ ಆಗಿರ್ಬೋದು, ರೇಣುಕಾಚಾರ್ಯ ಆಗಿರ್ಬೋದು, ಪ್ರತಿಯೊಬ್ಬ ಶಾಸಕರು ಅವ್ರದ್ದೇ ಆದ ಈ ಒಂದು ಉಪಚುನಾವಣೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ರಿಸಲ್ಟ್ ಏನಾಗುತ್ತೆ ನಿಮ್ಮ ಪ್ರಕಾರ? ಅಂದರೆ ಗೆಲ್ತೀವಿ ಅಂತ ಹೇಳ್ತೀರಿ, ಎಷ್ಟು ಮತದಲ್ಲಿ ಗೆಲ್ತೀರಿ ಸರ್? ಮೇ 4ರಂದು ಭಾರತೀಯ ಜನತಾ ಪಾರ್ಟಿ ವಿಜಯೋತ್ಸವ ಆಚರಣೆ ಮಾಡುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ ಸರ್, ಅನುಮಾನ ಇಲ್ಲ. ಎಸ್, ಧನ್ಯವಾದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರೇ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಶ್ರೀನಿವಾಸ್ ದಾಸ ಕರಿಯಪ್ಪ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ BJP ಅಭ್ಯರ್ಥಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಮಾತಾಡ್ತಾ ಇದ್ರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಚಾರಕ್ಕೆ ಸಂಬಂಧಿಸಿದ್ದೇ ಮತ್ತೊಂದು ಸುದ್ದಿ. ಇವತ್ತು ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ದಾವಣಗೆರೆಯಲ್ಲಿ ಪ್ರಚಾರ ಮಾಡಿದರು. ಅದರಲ್ಲಿ ಏನು ವಿಶೇಷ ಅಂತೀರಾ? ವಿಶೇಷ ಇದೆ. ಪ್ರದೀಪ್ ಈಶ್ವರ್ BJP ನಾಯಕರುಗಳ ಬಗ್ಗೆ ಏನೇನೋ ಮಾತಾಡಿಬಿಟ್ಟಿದ್ರು.
ಬಿಜೆಪಿ ಅವರು ಸವಾಲು ಹಾಕಿದ್ರು ದಾವಣಗೆರೆಗೆ ಬಂದು ಪ್ರಚಾರ ಮಾಡಿ ನೋಡಿ ಅಂತ. ಪ್ರದೀಪ್ ಈಶ್ವರ್ ಇವತ್ತು ದಾವಣಗೆರೆಯ ಬಿಜೆಪಿ ಕಚೇರಿ ಇರುವ ಬೀದಿಯಲ್ಲೇ ಪ್ರಚಾರ ಮಾಡಿದ್ರು. ಬಿಜೆಪಿ ಕಾರ್ಯಕರ್ತರು ಚಪ್ಪಲಿ ಪೊರಕೆ ಪ್ರದರ್ಶನ ಮಾಡಿದ್ರು. ಪ್ರದೀಪ್ ಈಶ್ವರ್ ಮೇಲೆ ಎಸೆಯುವ ಪ್ರಯತ್ನವೂ ನಡೆಯಿತು. ಪ್ರತಾಪ್ ಸಿಂಹ ಸೇರಿದಂತೆ ಬಿಜೆಪಿ ನಾಯಕರುಗಳ ಬಗ್ಗೆ ಪ್ರದೀಪ್ ಈಶ್ವರ್ ಏನೇನೋ ಮಾತಾಡಿದ್ರು. ಅದಕ್ಕೆ ಬಿಜೆಪಿ ನಾಯಕರು ಸವಾಲು ಹಾಕಿದ್ರು, ಬಂದು ಪ್ರಚಾರ ಮಾಡಿ ಇಲ್ಲಿ ಅಂತ. BMW ಕಾರಿನ ಮೇಲೆ ಕಾಂಗ್ರೆಸ್ ಬಾವುಟ ಹಿಡಿದು ಪ್ರಚಾರ ಮಾಡಿದ್ರು. ಬಿಜೆಪಿ ಕಾರ್ಯಕರ್ತರು ಹುಚ್ಚ ಹುಚ್ಚ ಅಂತ ಘೋಷಣೆ ಕೂಗ್ತಾ ಇದ್ರು. ಬಿಜೆಪಿ ಅವರು ಅಯೋಗ್ಯರು ಅಂದಿದ್ರು ಪ್ರದೀಪ್ ಈಶ್ವರ್. ಯತ್ನಾಳ್ ಪ್ರತಾಪ್ ಸಿಂಹ ಕೋತಿಗಳು. ಬಿಜೆಪಿ ಅಯೋಗ್ಯರಿಗೆ ಮತ ಹಾಕಬೇಡಿ ಅಂದಿದ್ರು ಪ್ರದೀಪ್ ಈಶ್ವರ್. ಅವರ ಮಾತಿಗೆ ಅಜಯ್ ಕುಮಾರ್ ತಿರುಗೇಟು ಕೊಟ್ಟಿದ್ರು. ಗಂಡಸಾಗಿದ್ರೆ ದಾವಣಗೆರೆಗೆ ಬಾ ಅಂತ. ಬಿಜೆಪಿಯ ಮಾಜಿ ಮೇಯರ್ ಅವರು ಅಜಯ್ ಕುಮಾರ್. ಕೇಳಿಸ್ಕೊಳ್ಳಿ ಆ ಏಟು ಎದುರೇಟು ಹೆಂಗಿದ್ವು ಅಂತ. ನೀನೇನಾದರೂ ರಾಜಕಾರಣದಲ್ಲಿ ಮಾಡಂಗಿದ್ರೆ ಬಾ. ವಿಜೇಂದ್ರನೇನೋ ಮಾಡೋಕ್ಕೋ, ಯಡಿಯೂರಪ್ಪನೇನೋ ಮಾಡೋಕ್ಕೋ, ಇಲ್ಲ ಮೋದಿಯವ್ರು ಏನೋ ಮಾಡಿ 11 ವರ್ಷದಿಂದ ಏನು ಕಡ್ದು ಕಟ್ಟೆ ಹಾಕಿದ್ರು ಗುರು. ಯಂಗ್ಸ್ಟರ್ಸ್, ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳಷ್ಟು ಜನ ಯಂಗ್ಸ್ಟರ್ಸು ಜೆನ್ಸಿಗಳು ಬರ್ತಾ ಇದ್ದಾರೆ. ಕೆಸರಲ್ಲಿರೋ ಕಮಲವನ್ನು ಕೆಸರಲ್ಲೇ ಬಿಟ್ಟು ಬಿಡಿ. ನಮ್ಮ ಸ್ಪೀಕರ್ ಅಲ್ಪಸಂಖ್ಯಾತರು, ಜಮೀರಣ್ಣ ಅಲ್ಪಸಂಖ್ಯಾತರು, CM ಅವ್ರ ಸ್ಪೆಷಲ್ ಆಫೀಸರು ಮುಸ್ಲಿಂ ಸಮುದಾಯದ ನಜೀರ್ ಅಹಮದ್ ಸಾಹೇಬರು. ಇವತ್ತು ಇಲ್ಲಿಂದ MLC ಮಾಡಿದ್ದೀವಿ. ನಮ್ಮ BJP ಸ್ನೇಹಿತರು 3-4 ಕೇಸು ಹಾಕಿದ್ದಾರೆ. ಅವರು ಮಾತ್ರ ಅಲ್ಪಸಂಖ್ಯಾತರ. ಸರ್, ನಿಮ್ಮ ಅಲ್ಪಸಂಖ್ಯಾತ ಮನೆಯ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡ್ಬೋದಾ? ಆ ಯತ್ನಾಳಿದಾರಲ್ಲ ಬಿಜಾಪುರದ ಕೋತಿ, ಅವ್ರು ಮಾತಾಡ್ಬೋದಾ? ಆ ಮೈಸೂರಿಂದ ಒಂದು ಕೋತಿ ಇದೆ, ಮಾತಾಡ್ಬೋದಾ? ಈಗ MLC ಮಾಡಿದ್ದೀವಿ ಆಲ್ರೆಡಿ ಒಂದು ಮುಸ್ಲಿಂ ಬಾಂಧವರಿಂದ. ಎಲ್ಲ ರೀತಿ ಮುಸ್ಲಿಂ ಬಾಂಧವರಿಗೆ ಗೌರವ ಕೊಡೋದು ನಮ್ಮ ಪಕ್ಷದ ಜವಾಬ್ದಾರಿ. ನಾನು ದಾವಣಗೆರೆ ಎಲ್ಲ ಮುಸ್ಲಿಂ ಬಾಂಧವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಈ BJP ಅಯೋಗ್ಯರಿಗೆ, BJP ಮುಟ್ಟಾಳರಿಗೆ ಓಟ್ ಹಾಕಬೇಡಿ. ಸುಮ್ಮನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಡಾಯಿ ಕೊಚ್ಕೊಳ್ತೀಯಾ? ನಿನ್ನ ವ್ಯಕ್ತಿತ್ವ ಎಂಥದ್ದು, ನಿನ್ನ ಬಾಯಿ ಹೊಲಸು ಬಾಯಿ ಎಂಥದ್ದು, ನೀನು ಯಾವ ರೀತಿ ನಡ್ಕೊಳ್ತೀಯ? ನಿನ್ನ ಕ್ಷೇತ್ರಕ್ಕೆ ಹೋಗಕ್ಕೆ ನಿನಗೆ ತಾಕತ್ತಿಲ್ಲ, ಅಲ್ಲೇ ಗಡಗಡ ನಡುತ್ತೀಯ. ನೀನು ಬಂದು ಮೀಡಿಯಾದ ಮುಂದೆ ಫೋರ್ಸ್ ಕೊಡ್ತೀಯಾ? ಬಾರಯ್ಯ ನೋಡ್ತೀನಿ ನಿನ್ನ ತಾಕತ್ತೇನು ಅಂತದ್ದು, ಬಾ ನೀನು ನೋಡ ನಿನ್ನ ತಾಕತ್ತೇನು ಅಂತೇಳಿ. ಏನೋ ಸಾರ್ವಜನಿಕರು ಕಾಯ್ತಾ ಇದ್ದಾರೆ, ನಿನ್ನ ಅಲ್ಪಸಂಖ್ಯಾತರು ಕಾಯ್ತಾ ಇದ್ದಾರೆ, ನಿನ್ನ ಮಗನೇ ಬಾ ನೀನು ಅಂತೇಳಿ. ಬಿಜೆಪಿ ಅವರು ಸವಾಲು ಹಾಕಿದ್ದಕ್ಕೆ ಬಂದಿದ್ದೀನಿ ಅಂದ್ರು ಪ್ರದೀಪ್ ಈಶ್ವರ್. ಇವತ್ತು ದಾವಣಗೆರೆಗೆ ಬಾ ಅಂದಿದ್ರು, ಬಂದಿದ್ದೀನಿ.
ಚಪ್ಪಲಿ ಪೊರಕೆ ಪ್ರದರ್ಶನ ಮಾಡಿದ್ದಕ್ಕೆ ಸಿಟ್ಟಿಗೆದ್ದು ಮಾತಾಡೋದು. ಇನ್ನೊಂದು ಕಡೆ ಸವಾಲು ಹಾಕಿದ್ದ ಅಜಯ್ ಕುಮಾರ್, ಪ್ರದೀಪ್ ಈಶ್ವರ್ ಶಾಸಕರಾಗಿರಬಹುದು, ಪಕ್ಷದ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ, ಎಲುಬಿಲ್ಲದ ನಾಲಿಗೆಯವರ ಜೊತೆ ಪಂದ್ಯ ಕಟ್ಟಲ್ಲ ಅಂದ್ರು. ನಿನಗೆ ತಮ್ಮಿದ್ರೆ ದಾವಣಗೆರೆ ಬಾ ಅಂತ ನಿಮ್ಮ ಆಫೀಸ್ ಮುಂದೆ ಬಂದು ನಿಂತ್ಕೊಂಡೆ ಏನಾದ್ರು ಅಲ್ಲಲ್ಲ ನೀವು ಹೋಗಿದ್ದೀರಿ, ನೀವು ಬೇರೆ ಬೇರೆ ಎಲ್ಲ ಆಗ್ತದೆ. ನಾನು ಅವ್ರ ಬಿಜೆಪಿ ಕಚೇರಿ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಬಾವುಟ ಹಾರಿಸ್ದೆ, ಒಂದೇ ಒಂದು ಕೂಡ ಅವರ ಪ್ರಚಾರಕ್ಕೆ ನಾನು ಭಾಳ ಬುದ್ಧಿವಂತ ಅಂತ ಅನಿಸ್ಕೊಳ್ಳೋದಕ್ಕೆ ಎಲುಬಿಲ್ಲದ ನಾಲಿಗೆಯ ಮಾತುಗಳನ್ನು ಆಡೋರ ವಿಚಾರದಲ್ಲಿ ನಾವು ಪಂದ್ಯವನ್ನು ಕಟ್ಟಲಿಕ್ಕೆ ತಯಾರಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರು ಒಬ್ಬ ಶಾಸಕ ಆಗಿರ್ಬೋದು, ಆದರೆ ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಪಕ್ಷದ ಒಬ್ಬ ಕಾರ್ಯಕರ್ತನನ್ನು ಅವನೇನಾದರೂ ತಪ್ಪು ಮಾಡ್ದ ಅಂದರೆ ಅವನ ಬಗ್ಗೆ ದೂಷಿಸಲಿ, ಅದು ಬಿಟ್ಟು ಇಡೀ ಪಕ್ಷಕ್ಕೇ ಮಾತನಾಡ್ತಾರೆ ಅಂದರೆ ಅದನ್ನು ಕೇಳಿಕೊಂಡು ಸುಮ್ಮನಿರೋ ಅಂಥದ್ದು ಬಿ ಜೆ ಪಿ ಕಾರ್ಯಕರ್ತರದಲ್ಲ. ಅವರು ಚಪ್ಪಲಿ ತೂರಿರ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದವರ ಸಂಸ್ಕೃತಿ ಅಲ್ಲ. ಅದು ಯಾರೋ ಅವ್ರ ಕಡೆಯವರು ಯಾರೋ ತೂರ್ಕೊಂಡು ಅವರ ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಮಾಡಿರ್ಬೋದು ವಿನಃ ನಮ್ಮವರು ಮಾತ್ರ ಮಹಿಳೆಯರು ಅವರಿಗೆ ಪರಕೆ ಸೇವೆಯನ್ನು ಮಾಡಿದ್ರು, ಅವರಿಗೆ ಪರಕೆ ಸೇವೆಯನ್ನು ಮಾಡಿದ್ರು, ಪ್ರದೀಪ್ ಈಶ್ವರ್ಗೆ ಬಳೆ ತೊಡಿಸಿದ್ರು. ಆ ಬಾಯನ್ನು ತೊಳ್ಕೊಂಡು ಬರಲಿ ಅಂತೇಳಿ ಆ ಸ್ಯಾನಿಟೈಸರ್ನ ಅವ್ರಿಗೆ ಗಿಫ್ಟಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತಾಯಂದರು ಇವತ್ತು ಮಾಡಿದ್ರು. ಎಲ್ಲರೂ ಮುಸ್ಲಿಂ ಸಮುದಾಯವನ್ನ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು, ಅವ್ರ ದೇಶಭಕ್ತಿನ ಕೇಳಿದ್ರು, ಅದ್ಯಾವುದೋ ದೇಶಕ್ಕೆ ಹೋಗಿ ಅಂದ್ರು, ಅವ್ರ ಅಜಾನ್ ಬಗ್ಗೆ ಪ್ರಶ್ನೆ ಕೇಳಿದ್ರು, ಪ್ರಾರ್ಥನೆ ಬಗ್ಗೆ ಪ್ರಶ್ನೆ ಕೇಳಿದ್ರು, ಅವ್ರ ಅಂಗಡಿಯಲ್ಲಿ ಏನು ತಗೋಬಾರ್ದು ಅಂತ ಕ್ಯಾಂಪೇನ್ ಮಾಡಿದ್ರು, ಹಲಾಲ್ ಬಗ್ಗೆ ಮಾತಾಡಿದ್ರು, ಹಿಜಾಬ್ ಬಗ್ಗೆ ಮಾತಾಡಿದ್ರು. ಬಿಜೆಪಿ ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲ ಕೈಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ, ಒಬ್ಬ OBC ಹುಡುಗನಿಗೆ ಚಪ್ಪಲಿ ತೋರಿಸ್ತಾರೆ. ನೀವು ಪರ್ಕೆ ತೋರಿಸಿದ್ ನನಗಲ್ಲ, ಅಹಿಂದ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ನಮ್ ತಾಕತ್ತೇನು ಅಂತ ತೋರಿಸ್ತೀವಿ, ಸಮರ್ಥನ್ ಗೆಲ್ಲಿಸ್. ಅವ್ನು ಯಾವನ ಬಿಜಾಪುರದ ಕೋತಿ ಇದಾನಲ್ಲ ಯತ್ನಾಳು, ಏನ್ ಅವ್ನು ಮಾತಾಡಿದ್ದು? ಯತ್ನಾಳ್ ಅವ್ರೆ, ಅನಂತಕುಮಾರ್ ಹೆಗಡೆ ಅವ್ರೆ, ನಿಮ್ಮ ಅಪ್ಪನ ಜಾಗೀರಲ್ಲ ಇದು. ನಮ್ಮ ದಾವಣಗೆರೆ ರಿಪೋರ್ಟರ್ ಮಹಾಂತೇಶ್ ನೇರ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ನನ್ನ ಕೊಲಿಗೆ ಪ್ರಶಾಂತ್ ನಾಥು ಸಹ. ಮಹಾಂತೇಶ, ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಬಡದಾಟನೇ ಆಗ್ಬಿಡ್ತಿತ್ತೇನೋ ಇವತ್ತು? ಪೊಲೀಸ್ ಬಂದೋಬಸ್ತ್ ಜಾಸ್ತಿ ಇತ್ತು ಅನ್ಸುತ್ತೆ. ಎಸ್, ನಿಜಕ್ಕೂ ಅಜಿತ್, ಅದೇ ರೀತಿಯ ಪರಿಸ್ಥಿತಿ ಉದ್ಭವ ಆಗಿತ್ತು ಅಂತ ಹೇಳ್ಬೋದು. ಏನು ನಾಮಪತ್ರ ಸಲ್ಲಿಕೆಯ ದಿನ, ಏನು ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನ ಇತ್ತು, ಆ ದಿನ ಪ್ರದೀಪ್ ಈಶ್ವರ್ ಏನು ಆಗಮಿಸಿದ್ರು. ಪ್ರದೀಪ್ ಈಶ್ವರ್ ಅವರು ಆಗಮಿಸಿದ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡುವ ವೇಳೆ BJP ಮತ್ತು BJPಯ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಈ ವೇಳೆ BJPಯವರು ಅಯೋಗ್ಯರು ಎಂಬ ಮಾತುಗಳನ್ನು ಹೇಳಿದರು. ಅಷ್ಟೇ ಅಲ್ಲದೆ ಮೈಸೂರು ಕೋತಿ, ಬಿಜಾಪುರ ಕೋತಿ ಎಂಬ ಮಾತುಗಳನ್ನು ಹೇಳಿ ಒಂದು ರೀತಿ ಅವರನ್ನು ಕೆರಳಿಸುವಂತಹ ಮಾತುಗಳನ್ನು ಆಡಿದರು. ಇದಾದ ಬಳಿಕ 2023 ವಿಧಾನಸಭಾ ಚುನಾವಣೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಅಜಯ್ ಕುಮಾರ್ ಅವರು, ಮಾಜಿ ಮೇಯರ್ ಅವರು ಕೂಡ ಅವರು ಸಹ ಸುದ್ದಿಗೋಷ್ಠಿ ನಡೆಸಿ ನಿನಗೆ ದಮ್ ಇದ್ದರೆ, ತಾಕತ್ತಿದ್ರೆ ದಾವಣಗೆರೆಗೆ ಬಾ ಅಂತ ಸವಾಲನ್ನು ಹಾಕಿದ್ರು. ಇದೇ ಸವಾಲನ್ನು ಸ್ವೀಕಾರ ಮಾಡಿಕೊಂಡು ಇಂದು ಶಾಸಕ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಆಗಮಿಸಿದ್ರು. ದಾವಣಗೆರೆಯ ಹೊರವಲಯದಲ್ಲಿರುವಂತಹ ಖಾಸಗಿ ರೆಸಾರ್ಟ್ಗೆ ಆಗಮಿಸಿ ಅಲ್ಲಿಂದ ಬೈಕ್ ರ್ಯಾಲಿಯ ಮೂಲಕ BJP ಕಚೇರಿಯತ್ತ ಆಗಮಿಸಿದ್ರು. ಅವರಿಗೆ ಸ್ಥಳ ನಿಯೋಜನೆ ಮಾಡಿದ್ದು ಏನು ಗಾಂಧಿ ವೃತ್ತದ ಬಳಿ ಆಗಮಿಸುವಂತೆ, ಅಂದರೆ ಅಲ್ಲಿ ಪೊಲೀಸರು ಅವಕಾಶವನ್ನು ಕೊಟ್ಟಿದ್ದರು. ಆದರೆ ಗಾಂಧಿ ವೃತ್ತಕ್ಕೆ ತೆರಳುವ ಬದಲು BJP ಕಚೇರಿಗೆ ತೆರಳುವ ಮಾರ್ಗ ಏನು ಲಾಯರ್ ರಸ್ತೆ ಇದೆ, ಆ ರಸ್ತೆಯ ಮೂಲಕ BJP ಕಚೇರಿಗೆ ತೆರಳುವ ಕಾರ್ನರ್ ಬಳಿ ಸುಮಾರು ಒಂದು 100-150 ಅಡಿ ಅಂತರ BJP ಕಚೇರಿಯಿಂದ ಅಲ್ಲಿ ಬಂದಾಗ ಎರಡೂ ಕಡೆಯವರು ಬಂದರು. ಇತ್ತ ಅಜಯ್ ಕುಮಾರನ್ನು ಹೊತ್ತುಕೊಂಡು ಅಭಿಮಾನಿಗಳು ಆಗಮಿಸಿದ್ರು, ಇತ್ತ ತಮ್ಮ BMW ಕಾರಿನ ಮೇಲೆ ಪ್ರದೀಪ್ ಈಶ್ವರ್ ನಿಂತುಕೊಂಡು ಕೈಯಲ್ಲಿ ಕಾಂಗ್ರೆಸ್ ಬಾವುಟವನ್ನು ಹಿಡಿದುಕೊಂಡು ಒಂದು ರೀತಿ ಪೋಸ್ ಕೊಡೋಕ್ಕೆ ಶುರು ಮಾಡಿದ್ರು. ಒಂದು ರೀತಿ ಹೈ ಡ್ರಾಮಾವೇ ಸೃಷ್ಟಿಯಾಗಿತ್ತು. ಈ ಕಡೆ ಇಬ್ಬರನ್ನೂ ಸಹ ಸಂಭಾಳಿಸೋದು, ಅಂದರೆ ಉಭಯ ಪಕ್ಷಗಳ ಕಾರ್ಯಕರ್ತರನ್ನು ಸಂಭಾಳಿಸುವುದೇ ಒಂದು ರೀತಿ ಕಾರ್ಯಕರ್ತರಿಗೆ, ಅಂದರೆ ಒಂದು ರೀತಿ ಪೊಲೀಸರಿಗೂ ಸವಾಲಾಗಿತ್ತು. ಹೀಗಾಗಿ ಏನು ಪೊಲೀಸರು ಸಹ ಹರಸಾಹಸ ಪಟ್ಟು ಇವರನ್ನು ಬೇರೆ ಪರ್ಯಾಯ ಮಾರ್ಗದ ಮೂಲಕ ರಾಘವೇಂದ್ರ ಮಠದತ್ತ ಕರೆದೊಯ್ದರು. ಆದರೂ ಸಹ ಅಲ್ಲಿಯೂ ಸಹ
ಬಿಜೆಪಿ ಕಾರ್ಯಕರ್ತರು ಆಗಮಿಸಿದ್ರು. ಇವರಿಗೆ ಚಪ್ಪಲಿಯನ್ನು ತೋರಿಸಿದ್ರು, ಚಪ್ಪಲಿ ಪ್ರದರ್ಶನ ಮಾಡಿದರು, ಪೊರಕೆ ಪ್ರದರ್ಶನ ಮಾಡಿದರು. ಮಹಿಳಾ ಕಾರ್ಯಕರ್ತರು ಬಳೆಯನ್ನು ತೆಗೆದುಕೊಂಡು ಬಳೆಯನ್ನು ಪ್ರದರ್ಶನ ಮಾಡಿದರು. ಈ ವೇಳೆ ಉಭಯ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ತೀವ್ರ ಆಗಿತ್ತು. ಮತ್ತು ಏನಾದರೂ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳದೇ ಇದ್ದರೆ, ಒಂದು ವೇಳೆ ಬ್ಯಾರಿಕೇಡನ್ನು ತಳ್ಳಿ ಆಗಮಿಸಿದರೆ ದೊಡ್ಡ ಹೊಡೆದಾಟವೇ ಆಗ್ತಾ ಇತ್ತು ಅಜಿತ್ ಇವತ್ತು. ಎಸ್ ಪ್ರಶಾಂತ್, ನಾವು ಸುಮ್ಮನೆ ಗಂಟ್ಲರ್ಕೊಳ್ಳೋದಷ್ಟೇ, ಪೊಲಿಟಿಕಲ್ ಡಿಸ್ಕೋರ್ಸ್ಗಳಿಗೆ ವ್ಯಾಲ್ಯೂ ಇರಬೇಕು, ಕ್ವಾಲಿಟಿ ಇರಬೇಕು ಅಂತ. ಇದೇನಿಲ್ಲದಲ್ಲ ರೀ ಇದು. ಅಲ್ಲ ಅಜಿತ್ ನೋಡಿ, ಇದು ಎರಡೂ ಪಕ್ಷಗಳ ಆರೋಪ ಪ್ರತ್ಯಾರೋಪಗಳ ನಂತರ ಈ ಪರಿಸ್ಥಿತಿ ಉದ್ಭವವಾಗಿದ್ದು ನಿಜ. ದಾವಣಗೆರೆಯ ಚುನಾವಣೆಗೂ ಮತ್ತು ಇವತ್ತೇನು ನಡೀತಲ್ಲ ಇದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ನನಗನ್ಸುತ್ತೆ ಸೋಷಿಯಲ್ ಮೀಡಿಯಾಗಳು 24x7 ಚಾನೆಲ್ಗಳು ಬಂದ ನಂತರ ಹೊಸ ರೀತಿಯ ಪ್ರದರ್ಶನಗಳನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯ ಪ್ರದರ್ಶನದ ಭಾಗ ಇಷ್ಟೇ. ಈಗ ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ನಾವು 2023 ಚುನಾವಣೆಯಲ್ಲಿ ಅವರು ಗೆದ್ದ ನಂತರ ನೋಡ್ತಾ ಇದ್ದೀವಿ. ಹಿ ಆಲ್ವೇಸ್ ಕೀಪ್ಸ್ ಆನ್ ಹಾರ್ಪಿಂಗ್ ಅಟ್ರಾಕ್ಷನ್ ಫ್ರಮ್ ಮೀಡಿಯಾ. ಹೌದು, ಅದರ ಒಂದು ಭಾಗವಾಗಿ ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಅವರು ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. BJPಯವ್ರಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳು ಬೇಕಿತ್ತೋ ಏನೋ. ನನಗನ್ಸುತ್ತೆ ಚುನಾವಣೆಗೂ ಇದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಇದೊಂದು ರೀತಿ ಸೈಡಲ್ಲಿ ಈ ಯಾವುದಾದ್ರೂ ಉತ್ಸವ ಇದ್ದಾಗ ಡೊಳ್ಳು ಬಾರಿಸ್ತಾರೆ ನೋಡಿ, ಆ ರೀತಿ ಡೊಳ್ಳು ಬಾರಿಸ್ತಕ್ಕಂಥ ಕಾರ್ಯಕ್ರಮ ಅನ್ನೋದು ಬಿಟ್ಟರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾಸ್ತಿ ಮಹತ್ವ ಕೊಡತಕ್ಕಂಥ ಅಗತ್ಯ ಇಲ್ಲ. ಬಟ್ ಇವತ್ತಿನ ಎರಡು ಪಕ್ಷದಲ್ಲಿ ಹಿರಿಯರಿದ್ದಾರೆ, ಭಾಳ ಡಿಗ್ನಿಫೈಡ್ ಆಗಿ ಪಾಲಿಟಿಕ್ಸ್ ಮಾಡಿದಂಥವ್ರು ಇದ್ದಾರೆ. ಅವ್ರೇನೋ ಇಂಟರ್ಫಿಯರ್ ಆಗಬೇಕು, ಇದಕ್ಕೆ ಕರೆದು ಮಾತಾಡ್ಬೇಕು, ಏನು ಬಹಿರಂಗವಾಗಿ ಹೇಳಬೇಕು ಅಂತ ಹೇಳ್ತಿಲ್ಲ ನಾನು. ಅಜಿತ್, ಸದನದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಎಲ್ಲ ಹಿರಿಯರ ಕಣ್ಮುಂದೆ ನಡೀತವೆ. ಆಗಲೇ ಅದಕ್ಕೆ ಅಂಕುಶವನ್ನು ಹಾಕ್ತಕ್ಕಂಥ ಪ್ರಯತ್ನ ಎರಡೂ ಕಡೆಯಿಂದ ನಡೆಯಲ್ಲ. ಹೌದು. ಇನ್ನು ಈ ರೀತಿಯಾಗಿರ್ತಕ್ಕಂಥ ಬೀದಿ ಕಾಳಗಗಳಿಗೆ ಅಂಕುಶ ಹಾಕ್ತಕ್ಕಂಥವ್ರು ಯಾರು? ಈಗ ಪ್ರದೀಪ್ ಈಶ್ವರ್ ಕೂಡ BJPಯವರು ಕೂಡ ಅದೇ ಭಾಷೆಯಲ್ಲಿ ಮಾತಾಡ್ತಾರೆ, ಪ್ರದೀಪ್ ಈಶ್ವರ್ ಕೂಡ ಅದಕ್ಕೆ ಅದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾರೆ. ಯಾರು ನಿಲ್ಲಿಸೋರು? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನನಗನ್ಸುತ್ತೆ ಎರಡೂ ಪಕ್ಷಗಳು ಒಂದು ರೀತಿಯಾಗಿರ್ತಕ್ಕಂಥ ಕಡಿವಾಣವನ್ನು, ಅಂಕುಶವನ್ನು ಹಾಕುವ ಪ್ರಯತ್ನ ಮಾಡಬೇಕು. ಬಟ್ ಇತ್ತೀಚೆಗೆ ರಾಜಕೀಯ ಡಿಸ್ಕೋರ್ಸ್ ಇಷ್ಟು ಕೆಳಗೆ ಬಿದ್ದು ಹೋಗ್ಬಿಟ್ಟಿದೆ. ಯಾರೂ ಕೂಡ ಈ ಬುಲೆಟನ್ನು ಬೈಟ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಅವರು ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಏನೋ. ಅವನು ಹಂಗಂದಂತೆ, ಇವನು ಹಂಗಂದಂತೆ, ನಮ್ಮವನು ಹಂಗಂದ, ಅವ್ರವ್ರು ಹಂಗಂದ್ರು ಅಂತ. ಮೇ ಬಿ ದೇ ಸಿ ಇಟ್ ಆಸ್ ಅನ್ ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟ್. ಒಂದು ರೀತಿಯಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮದ ರೂಪದಲ್ಲಿ ಇದನ್ನು ನಾವು ನೋಡ್ಲಿಕ್ಕೆ ಶುರು ಮಾಡಿದ್ದೀವಿ. ಜನ ಕೂಡ ಇದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್, ಯಾರು ಮಾಡ್ತಾರೆ ಅವ್ರಿಗೂ ಕೂಡ ಇದು ಇಷ್ಟ ಆಗುತ್ತೆ. ನಾನೀಗ ಕಂಪೇರ್ ಮಾಡಲ್ಲ, ನನಗೆ ಅದನ್ನು ನೋಡ್ತಾ ಈ ಇಡೀ ದೃಶ್ಯಗಳು ನೋಡ್ತಾ ಇದ್ದಾಗ ಏನೋ ಒಂದು ಹಳೆಯ ಕೆಲವರೆಲ್ಲ ನೆನಪಿಗೆ ಬರ್ತಾಯಿದ್ರು. ಬಟ್ ನಾನು ಅದನ್ನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಆದರೆ ಒಂದಂತೂ ನಿಜ, ಇವೆಲ್ಲವೂ ಕೂಡ ಆಗಬಾರದ ಘಟನೆಗಳು, ನೋಡಬಾರದ ದೃಶ್ಯಗಳು. ಡೆಫಿನೆಟ್ಲಿ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಸ್ಪರ್ಧೆ ಮಾಡಿದ್ರು. ಅವರು ನಾಮಿನೇಷನ್ ವಾಪಸ್ ತಗೊಳ್ಳಿಲ್ಲ. ಆದರೆ ವಾಪಸ್ ತೆಗೆದುಕೊಳ್ಳುವ ದಿನಾಂಕ ಮುಗಿದ ಮಾರನೇ ದಿವಸ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸರೆಂಡರ್ ಆದರು. ಈಗ ಅಸಮಾಧಾನಿತ ಮುಸ್ಲಿಂ ಮತದಾರರು ಯಾರಿಗೂ ಓಟ್ ಹಾಕ್ತಾರೆ? ಸಿಎಂ ಇಬ್ರಾಹಿಂ ದಾವಣಗೆರೆಗೆ ಬಂದರು ಪಕ್ಷೇತರ ಮುಸ್ಲಿಂ ಅಭ್ಯರ್ಥಿಯನ್ನ ಬೆಂಬಲಿಸುವುದಕ್ಕೆ. ಆದಿಲ್ ಖಾದರ್ ಬಾಷಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿರುವ ಅಭ್ಯರ್ಥಿ, ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ಸಿಎಂ ಇಬ್ರಾಹಿಂ. ದಾವಣಗೆರೆಯಲ್ಲಿ ಮೂರನೇ ಶಕ್ತಿ ನಿರ್ಮಾಣ ಆಗಬೇಕು ಅಂದ್ರು. ಕಷ್ಟದಿಂದ ಜೆಡಿಎಸ್ ಕಟ್ಟದೆ ದೇವೇಗೌಡರು ಬಿಜೆಪಿ ಜೊತೆ ಹೋದ್ರು. ಬಿಜೆಪಿ ಕಾಂಗ್ರೆಸ್ ಜೊತೆ ಮೂರನೇ ಶಕ್ತಿ ಮಾಡಲು ಪ್ರಯತ್ನ ಮಾಡ್ತೀನಿ. ಕರ್ನಾಟಕ ನವನಿರ್ಮಾಣ ಆಂದೋಲನ ಇಲ್ಲಿಂದಲೇ ಶುರುವಾಗಲಿ. ಆದಿಲ್ ಖಾದರ್ ಬಾಷಾಗೆ ವಜ್ರದ ಗುರುತು ಕೊಡಲಾಗಿದೆ. ದಾವಣಗೆರೆಯಿಂದಲೇ ಕರ್ನಾಟಕ ನವನಿರ್ಮಾಣ ಆರಂಭ ಅಂದ್ರು. ಕೇಳಿಸ್ಕೊಳ್ಳಿ.
ಮೂರನೇ ಶಕ್ತಿಯನ್ನು ನಿರ್ಮಾಣ ಮಾಡಬೇಕು. ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯ ಒಂದು ಮೂರನೇ ಶಕ್ತಿ ಕರ್ನಾಟಕಕ್ಕೆ ಬೇಕು. ಭಾರಿ ಆಸೆಯಿಂದ ನಾನು ಜನತಾದಳ ಕಟ್ಟಿದೆ, ಜನತಾದಳದ ಅಧ್ಯಕ್ಷನಾಗಿ. ಕೊನೆಗೆ ಅವರು ಬಿಜೆಪಿ ಜೊತೆ ಹೋದರು. ಬಿಜೆಪಿ ಜೊತೆ ಹೋಗಬಾರ್ದು ಮತ್ತು ಕಾಂಗ್ರೆಸ್ ಎರಡರಿಂದಲೂ ಸಮಾನಾಂತರನ ಕಟ್ಟಿಕೊಂಡು ಒಂದು ಮೂರನೇ ಶಕ್ತಿ ನಾವು ಕಟ್ಟಬೇಕು ಅಂತೇಳಿ ಈಗಾಗಲೇ 20 ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡಿ ಒಂದು ಶಕ್ತಿಯಾಗಿ ಕರ್ನಾಟಕದಲ್ಲಿ ಉಮ್ಮಿಸ್ತಾ ಇದ್ದೀವಿ. ಆದರೆ ಶ್ರೀಮಾನ್ ಆದಿಲ್ರವರು ಧೈರ್ಯ ಮಾಡಿ ಇಲ್ಲ ನಾನು ನಿಂದಿರ್ತೇನೆ ಅಂತ ಹೇಳಿದಾಗ ಕರ್ನಾಟಕ ನವನಿರ್ಮಾಣ ಆಂದೋಲನದ ಪರವಾಗಿ ಸಹಾಯ ಮಾಡಿ ಫಸ್ಟು ವಜ್ರದ ಗುರುತೇ ಸಿಕ್ಕಿದೆ, ಒಳ್ಳೆ ಗುರುತದು. ಇಲ್ಲಿಂದಲೇ ಅದು ಶುರು ಆಗಲಿ ಅಂಥೇಳಿ ಆದಿಲ್ ಅವರಿಗೆ ಕ್ಯಾಂಡಿಡೇಟನ್ನು ಮಾಡಿದ್ದೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಮತ್ತು BJP ಹಂಚ್ಕೊಂಡಿದ್ದವ್ರು ಇವರು. 5 ವರ್ಷ ನಾವು, 5 ವರ್ಷ ನೀವು. ಇದು ಭ್ರಷ್ಟಾಚಾರ, ಅದು ಏನು ಮಾತಾಡೋಂಗೇ ಇಲ್ಲ. ಮೂರನೇರು ಯಾರಿಗೂ ಅವಕಾಶವೇ ಇಲ್ಲ. 70 ವರ್ಷದಲ್ಲಿ ದಲಿತರು ಮೀಸಲಾತಿಗೆ ಹೋರಾಟ ಎಂದೂ ಮಾಡಿರಲಿಲ್ಲ. ಇವತ್ತು ಆ ಜಾತಿಗಳನ್ನು ಒಡೆದು ಹಾಕ್ಬಿಟ್ರು. ಇವತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಸೇರ್ ಮಾಡಿತು. ಈ ಕಾಂಗ್ರೆಸ್ನವರು ಈಗ ಬಾ ನಾಳೆ ಬಾ, ಈಗ ಬಾ ನಾಳೆ ಬಾ, ಈಗ ಬಾ ನಾಳೆ ಬಾ, ಇವ್ರು ಮಾಡಲ್ಲ. ಯಥಾಸ್ಥಿತವಾದಿಗಳು. 40 ವರ್ಷದಿಂದ ಒಂದೇ ಕುಟುಂಬಕ್ಕೆ ಕೊಟ್ಟಿದ್ದೀರಿ. ಒಬ್ಬರು MP, ಒಬ್ಬರು ಮಿನಿಸ್ಟ್ರು, ಇನ್ನು ಮತ್ತೊಬ್ಬ ಇನ್ನೂ 22 ವರ್ಷ ಆಗಿಲ್ಲ. ಇನ್ನೂ ಬರ್ತ್ ಸರ್ಟಿಫಿಕೇಟ್ ಎಷ್ಟಿದೆ ಕರೆಕ್ಟ್ ಏಜು ಅಂತಲೂ ಗೊತ್ತಿಲ್ಲ. ಆ ಹುಡುಗನಿಗೆ ಕರ್ಕೊಂಬಂದು ನಿಲ್ಲಿಸ್ತವೆ ಅಂತ ಹೇಳಿದರೆ ಇದು ಪ್ರಜಾಪ್ರಭುತ್ವನ? ಅಲ್ಪಸಂಖ್ಯಾತರಿಗೆ ಏನೂ ಕೇಳುವಂಥ ಹಕ್ಕಿಲ್ವಾ? ಒಂದು ಕಳೆದ 23ರಲ್ಲಿ ಮಾನ್ಯ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಆಡಳಿತದಲ್ಲಿರುವ BJP ಸರ್ಕಾರ ಎಂಥ ದರೋಡೆಕೋರಿದೆ, ಕರ್ನಾಟಕ ದರೋಡೆ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಅತಿ ಮೀರಿದೆ ಅಂತ ಹೇಳ್ತಕ್ಕಂಥವ್ರು ಇವತ್ತು ನಿಮ್ಮದೇನು ಸರ್ಕಾರ ಹೆಂಗೆ ನಡೀತಾ ಇದೆ ಸಿದ್ದರಾಮಯ್ಯನವರೇ? ಅವರು ರಾತ್ರಿ ದರೋಡೆಕೋರು, ನೀವು ಹಗಲು ದರೋಡೆಕೋರು, ಅಷ್ಟೇ ವ್ಯತ್ಯಾಸ. ಇದಕ್ಕೆ ನಾಗರಿಕರಾದ ನಮ್ಮ ಜವಾಬ್ದಾರಿ ಒಂದಿದೆ. ಯಾರನ್ನು ತಿರಸ್ಕಾರ ಮಾಡಬೇಕು, ಯಾರು ಜವಾಬ್ದಾರಿಯನ್ನು ಹೊರಬೇಕು ಅನ್ನೋ ಪ್ರಶ್ನೆ ಬಂದಾಗ ನಾವೆಲ್ಲ ಸೇರಿ ಒಂದು ಪರ್ಯಾಯ ಚಿಂತನೆಯನ್ನು ಕಳೆದ 1.5 ವರ್ಷದಿಂದ ನಾವು ಚರ್ಚೆ ಮಾಡ್ತಾ ಬಂದಿದ್ವಿ. ನಾನು ಕೂಡ ಕಳೆದ ಬಾರಿ ಇಲ್ಲಿ ತಮ್ಮ ಜೊತೆ ಅಡ್ರೆಸ್ ಮಾಡುವಾಗ ನಾವು ಮುಂದಿನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯನ್ನು ನಾವು ತರ್ತೀವಿ ಅಂತ ಹೇಳಿದ್ದೆ. ಆ ಕಾರಣಕ್ಕೆ ಈ BJP ಮತ್ತು ಕಾಂಗ್ರೆಸ್ಸಿಗೆ ಪರ್ಯಾಯವಾಗಿ ಜನರು ಜಾಗೃತೆಯನ್ನು ಮೂಡಿಸಲಿಕ್ಕೆ ಮತ್ತು ಪರ್ಯಾಯ ಶಕ್ತಿಯನ್ನು ನಾವು ರಾಜ್ಯದಲ್ಲಿ ತರಲಿಕ್ಕೆ ನಮ್ಮ ಆದಿಲ್ ಪಾಷಾ ಅವ್ರನ್ನ ನಮ್ಮ ಅಭ್ಯರ್ಥಿಯಾಗಿ ನಾವು ಇವತ್ತು ಕಣಕ್ಕೆ ಇಳಿಸಿದ್ದೀವಿ. ಪ್ರಾರಂಭದ ಒಂದು ಚಾಲೆಂಜಿಂಗಾಗಿ ನಮಗೆ ಈ ಚುನಾವಣೆ ನಮಗೆ ಬಂದಿದೆ. ಮತವನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಮಗೆ ಜಯ. ಸಾದಿಕ್ ಪೈಲ್ವಾನ್ರನ್ನ ಬೆಂಬಲಿಸಬೇಕು ಅನ್ಕೊಂಡಿದ್ರಿ ಇವರು. ಸಾದಿಕ್ ಪೈಲ್ವಾನ್ ಕಣದಿಂದ ಹಿಂದೆ ಸರಿದ ನಂತರ ಈಗ ಆದಿಲ್ ಖಾದರ್ ಬಾಷಾ ಅವರನ್ನು ಬೆಂಬಲಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಮಹಾಂತೇಶ್ ಮತ್ತೊಮ್ಮೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ದಾವಣಗೆರೆ ರಿಪೋರ್ಟರ್ ಜೊತೆಗೆ ಪ್ರಶಾಂತ್ ಕೂಡ ಇದ್ದಾರೆ. ಮಹಾಂತೇಶ್, ಏನಿವರ ಬ್ಯಾಕ್ಗ್ರೌಂಡು? ಆದಿಲ್ ಖಾದರ್ ಬಾಷಾ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದವರ ಅಥವಾ ಯಾವುದಾದ್ರು ಪಕ್ಷದಲ್ಲಿ ತೊಡಗಿಸಿಕೊಂಡಿದ್ದಂಥವರ ಏನು? ಅಜಿತ್, ಏನು ಖಾದರ್ ಆದಿಲ್ ಬಾಷಾ ಇದ್ದಾರೆ, ಇವರು ದಾವಣಗೆರೆ ಜಿಲ್ಲೆ ಬಸವಾಪಟ್ಟಣ ಮೂಲದವರು. ಅವರ ತಂದೆ ಶಾಮನೂರ್ ಅವರ ಕಟ್ಟ ಬೆಂಬಲಿಗರಾಗಿದ್ದರು. ಇದಾದ ಬಳಿಕ ಇವರು ಏನು ಖಾದರ್ ಆದಿಲ್ ಬಾಷಾ ಏನಿದ್ದಾರೆ ಕನ್ಸ್ಟ್ರಕ್ಷನ್ನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸದ್ಯ. ಓಕೆ, ಏನು ಸಾದಿಕ್ ಪೈಲ್ವಾನ್ ಅವರ ಮೇಲೆ ಎಲ್ಲ ಅಲ್ಪಸಂಖ್ಯಾತ ಸಾದಿಕ್ ಪೈಲ್ವಾನ್ ಮೇಲೆ ಎಲ್ಲ ಅಲ್ಪಸಂಖ್ಯಾತ ಸಮುದಾಯದ ಯುವಕರು ಒಂದು ರೀತಿ ಬೆಂಬಲವನ್ನು ಕೊಟ್ಟು ಅವರ ಪರವಾಗಿ ಬೆನ್ನೆಲುಬಾಗಿ ನಿಂತು ಅವರ ಮನೆ ಎದುರು ಜಮಾವಣೆಗೊಳ್ತಾ ಇದ್ರು. ಅಷ್ಟೇ ಅಲ್ಲದೆ ಇತರೆ ಪಕ್ಷೇತರ ಅಭ್ಯರ್ಥಿಗಳು ಸುಮಾರು 14 ಜನ, ಅಂದರೆ 25 ಅಭ್ಯರ್ಥಿಗಳ ಪೈಕಿ 14 ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿದ್ರು, ಸಾದಿಕ್ ಪೈಲ್ವಾನ್ ಅವರು ಸೇರಿ. ಆದರೆ ಯಾವಾಗ ಸಾದಿಕ್ ಪೈಲ್ವಾನ್ ಅವರು ಚುನಾವಣಾ ನಿವೃತ್ತಿಯನ್ನು ಘೋಷಿಸಿದ್ರು, ಇದಾದ ಬಳಿಕ ಒಂದು ರೀತಿ ಅಲ್ಪಸಂಖ್ಯಾತ ಸಮುದಾಯದ ಯುವಕರು ಸಹ ಬೇಸರಗೊಂಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ಪಕ್ಷೇತರ ಅಭ್ಯರ್ಥಿಗಳು ಎಲ್ಲರೂ ಸೇರಿ SDPI ಜೊತೆಯೂ ಮಾತುಕತೆ ನಡೆಸಿ ಸಾದಿಕ್ ಪೈಲ್ವಾನ್ ಅವರಿಗೆ ಬೆಂಬಲಿಸಬೇಕು ಎಂಬ ಮಾತುಗಳನ್ನು ಪಕ್ಷೇತರ ಅಭ್ಯರ್ಥಿಗಳು ಹೇಳ್ತಾ ಇದ್ರು. ಆದರೆ ಈಗ ಏನು ಚುನಾವಣೆ
ಈಗ ಏನು ರಂಗೇರ್ತಾ ಇದೆ ದಿನೇ ದಿನೇ. ಈಗ ಖಾದರ್ ಆದಿಲ್ ಬಾಷಾ ಪರವಾಗಿ CM ಇಬ್ರಾಹಿಂ ಅವರು ನಿಂತಿರುವಂಥದ್ದು, ಅಲ್ಪಸಂಖ್ಯಾತ ಸಮುದಾಯದ ಏನು ಮುಖಂಡರು ಸಹ ಅವರು, ಅದೇ ರೀತಿ ಮಾಜಿ ಸಚಿವರು ಸಹ ಏನೀಗ ಅವರ ಪರವಾಗಿ ನಿಂತು ಎಲ್ಲ ಅಹಿಂದ ನಾಯಕರು ಒಟ್ಟುಗೂಡಿ ಕರ್ನಾಟಕ ನವನಿರ್ಮಾಣ ಆಂದೋಲನದ ಒಂದು ಅಭ್ಯರ್ಥಿಯಾಗಿ ಆತನನ್ನು ಬೆಂಬಲಿಸ್ತೀವಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಎಂಬ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಸಾದಿಕ್ ಪೈಲ್ವಾನ್ ಬೆಂಬಲಿಗರೇನಿದ್ರು ಅವರು ಸಹ ಅಸಮಾಧಾನಗೊಂಡು ಒಂದು ವೇಳೆ ಈ ಖಾದರ್ ಆದಿಲ್ ಬಾಷಾ ಅವರನ್ನು ಸಂಪರ್ಕ ಮಾಡಿ ಅವರಿಗೆ ಬೆಂಬಲ ನೀಡಿದರೆ ಅವರು ಎಷ್ಟು ಮತಗಳನ್ನು ಸೆಳೆಯುವಲ್ಲಿ ಯಶಸ್ವಿ ಆಗ್ತಾರೆ ಎಂಬುದನ್ನು ಕಾದು ನೋಡ್ಬೇಕು. ಯಾಕಂದರೆ ಈಗ CM ಇಬ್ರಾಹಿಂನವರು ಎಲ್ಲೇ ಭಾಷಣ ಮಾಡಿದ್ರು, ಎಲ್ಲೇ ಸಭೆ ಸೇರಿದ್ರು ಜನ ಸಿಕ್ಕಾಪಟ್ಟೆ ಸೇರ್ತಾರೆ. ಆದರೆ ಆ ಜನ ಸೇರಿದ್ದ ಜನ ಮತಗಳಾಗಿ ಪರಿವರ್ತನೆ ಆಗ್ತಾವ, ಕಾಂಗ್ರೆಸ್ಗೆ ಯಾವ ಮಟ್ಟಿಗೆ ಇದು ಹೊಡೆತ ಕೊಡುತ್ತೆ ಎಂಬುದನ್ನು ಈಗ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಅಜಿತ್, ಪ್ರಶಾಂತ್, CM ಇಬ್ರಾಹಿಂರ ರಾಜಕಾರಣ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಬಟ್ ಪ್ರಾಕ್ಟಿಕಲ್ ಅಂತ ಈಗಿನ ಕಾಲಕ್ಕೆ. ಅಜಿತ್ ನೋಡಿ, ಈಗ CM ಇಬ್ರಾಹಿಂ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಸುದೀರ್ಘಾವಧಿಯವರೆಗೆ. ಅದು ಹೇಳಿ ಕೇಳಿ ಒಂದು ಕುಟುಂಬ ಆಧಾರಿತ ಪಕ್ಷ. ಅಲ್ಲಿ ನಿಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧ ಇರಲಿಲ್ಲ. ನಂತರ ನೀವು ಜನತಾದಳದಲ್ಲಿದ್ರಿ. ಹೌದು, ಮತ್ತೊಂದು ಕುಟುಂಬ. ನೀವು ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಜನತಾದಳ ಬೇರೆ, ಆದರೆ ಮತ್ತೆ ಮೊನ್ನೆ ಹೋಗಿದ್ರಿ ಕಾಂಗ್ರೆಸ್ನಿಂದ ಜನತಾದಳಕ್ಕೆ. JDS ಕೂಡ ಒಂದು ಕುಟುಂಬ ಆಧಾರಿತ ಪಕ್ಷ. ಅಲ್ಲಿ ನಿಮ್ಮ ಕುಟುಂಬಾಧಾರಿತ ಪಕ್ಷದ ವ್ಯಾಖ್ಯೆ ಬದಲಾಗಿ ಈಗ ದಾವಣಗೆರೆಗೆ ಸೀಮಿತವಾಗಿ ನೀವು ಕುಟುಂಬ ಆಧಾರಿತ ವ್ಯವಸ್ಥೆಯನ್ನು ವಿರೋಧಿಸ್ತಕ್ಕಂಥವ್ರು ಅದು ಎಲ್ಲಿದ್ದರೂ ವಿರೋಧಿಸ್ಬೇಕು. ಹೌದು ಹೌದು. ಈಗ ದಾವಣಗೆರೆಯಲ್ಲಿ ಶಾಮನೂರು ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ಟಾಗ ವಿರೋಧಿಸಲಿಲ್ಲ, ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ಟಾಗ ವಿರೋಧಿಸಲಿಲ್ಲ ಅಲ್ವಾ. ಈಗ ಶಾಮನೂರು ಕುಟುಂಬಕ್ಕೆ ಟಿಕೆಟ್, ಈಗ ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆ ಅವ್ರಿಗೇನು ರಾಜಕೀಯ ಅನುಭವ ಇತ್ತು, ಆಗ ಯಾರದೇ ವಿರೋಧ ಇರಲಿಲ್ಲ. ಆಗ ಮುಸ್ಲಿಮ್ಸ್ ಅಂದರೆ ಇದೆಲ್ಲವೂ ಕೂಡ ಅನುಕೂಲ ಸಿಂಧು ಆಗಿರ್ತಕ್ಕಂಥ ವ್ಯಾಖ್ಯೆಯನ್ನು ವಾದವನ್ನು ಮಾಡಿದಾಗ ಅದು ತುಂಬ ದಿನ ಹೋಲ್ಡ್ ಆಗಲ್ಲ. ನನಗಂತದ್ದು CM ಇಬ್ರಾಹಿಂ ಅವ್ರಿಗೊಂದು ಪೊಲಿಟಿಕಲ್ ಸ್ಪೇಸ್ ಬೇಕಿದೆ. ನ್ಯಾಚುರಲಿ ಅವ್ರಿಗೊಂದು ಪೊಲಿಟಿಕಲ್ ಸ್ಪೇಸ್ ಇಲ್ಲ. ಅವರು ದಾವಣಗೆರೆಯಲ್ಲಿ ಮುಸ್ಲಿಂ ಈಗ ಅಲ್ಲಿ ಜಮೀರ್ ಅಹ್ಮದ್ ಖಾನ್ ಇದ್ದರು. ಈಗ ಜಮೀರ್ ಅಹ್ಮದ್ ಖಾನ್ ಹಿಂತೆಗೆಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಒತ್ತಡ ಹಾಕಿದಾಗ ಕೇರಳಕ್ಕೆ ಹೋದರು. CM ಇಬ್ರಾಹಿಂ ಅಲ್ಲಿ ಹೋಗಿ ಪೊಲಿಟಿಕಲ್ ವಾಯ್ಡ್ನಲ್ಲಿ ಮುಸ್ಲಿಂ ಸಮುದಾಯದ ನಾಯಕತ್ವ ಸಿಗಬಹುದೇ ಅಂತಕ್ಕಂಥ ಪಾಲಿಟಿಕ್ಸಲ್ಲಿ ನಥಿಂಗ್ ಈಸ್ ರಾಂಗ್. ಆದರೆ ಈ ವಾದ ಮತ್ತು ವ್ಯಾಖ್ಯೆಗಳಿವೆ ಅಲ್ವಾ, ಕುಟುಂಬ ರಾಜಕಾರಣದ ವ್ಯಾಖ್ಯೆಗಳು, ಅದು ಅವರವರಿಗೆ ಬೇಕಾದಾಗ ಕುಟುಂಬ ರಾಜಕಾರಣವನ್ನು ವಿರೋಧಿಸ್ತಾರೆ, ಅವ್ರವ್ರಿಗೆ ಬೇಕಾದಾಗ ಕುಟುಂಬ ರಾಜಕಾರಣವನ್ನು ಬೆಂಬಲಿಸ್ತಾರೆ. ಕುಟುಂಬ ರಾಜಕಾರಣದ ವ್ಯವಸ್ಥೆ ಏನಿದೆ, ಈಗ BJP ಅವರು ನಾವು ನೋಡಿದ್ದೀವಿ ಅವ್ರು ಹೆಂಗೆ ಅದನ್ನು ಬಣ್ಣಿಸ್ತಾರೆ, ಕಾಂಗ್ರೆಸ್ನವರು ಅದನ್ನು ಹೆಂಗೆ. ನನಗನ್ಸುತ್ತೆ ಕುಟುಂಬ ರಾಜಕಾರಣ ಅಂದಾಕ್ಷಣ ಈಗ ಸಮರ್ಥಗೆ ಟಿಕೆಟ್ ಕೊಟ್ಟಿದ್ದು ಯಾರೂ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಪಾರ್ಟಿಯ ಕ್ಯಾಂಡಿಡೇಟ್ಗಳನ್ನು ಬಿಟ್ಟು ನನ್ನ ಮಗನಿಗೆ ಕೊಡಬೇಕು, ನನ್ನ ಮನೆಯವರು ಸಂಸದರು, ನಾನು ಮಂತ್ರಿ ಅನ್ನೋದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ, ನಿಜ. ಆದರೆ ಇದು ಯಾವಾಗ ಯಾರು ಅದನ್ನು ವಿರೋಧಿಸ್ತಾರೆ, ಯಾರು ಬೆಂಬಲಿಸ್ತಾರೆ ಅನ್ನೋದು ಬಹಳ ಮುಖ್ಯ ಅಲ್ವಾ. ಕರೆಕ್ಟ್. ಎಸ್. CM ಇಬ್ರಾಹಿಂ ಮಾಜಿ ಕೇಂದ್ರ ಸಚಿವರು ಮೂರನೆಯ ಶಕ್ತಿಯೊಂದು ಹೊರಹೊಮ್ಮಬೇಕು ಅಂತ ಮಾತಾಡ್ತಾ ಇದ್ದಾರೆ. ರಾಜ್ಯ ರಾಜಕಾರಣದ ಸುದ್ದಿಗಳು, ಅದರಲ್ಲೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸುದ್ದಿಗಳನ್ನು ನೋಡಿದ್ರಿ. ಈಗ ಬನ್ನಿ ಪಕ್ಕದ ರಾಜ್ಯದ ಸುದ್ದಿ ನೋಡೋಣ. ತಮಿಳುನಾಡಿಗೆ ವಿಧಾನಸಭಾ ಚುನಾವಣೆಗಳ ಘೋಷಣೆ ಆಗಿದ್ದಾವೆ. 2 ಮೈತ್ರಿಕೂಟಗಳ ಮಧ್ಯೆ ಭಾರೀ ಪೈಪೋಟಿ. NDA ವರ್ಸಸ್ INDA. NDA ಮೈತ್ರಿಕೂಟದಲ್ಲಿ ಬಿಜೆಪಿಯ ಸೀಟು ಹಂಚಿಕೆ ಸರಿಯಾಗಿಲ್ಲ ಅಂತ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಸಿಟ್ಟಾಗಿದ್ದಾರಂತೆ. ಹೈಕಮಾಂಡ್ಗೆ ಪತ್ರನೂ ಬರೆದಿದ್ದಾರಂತೆ. ಸುಲಭವಾಗಿ ಬಿಜೆಪಿ ಗೆಲ್ಲಬಹುದಾದ ಸೀಟ್ಗಳನ್ನು ಕೊಟ್ಟಿಲ್ಲ. ಎಲ್ಲಿ ಬಿಜೆಪಿಗೆ ಸರಿಯಾದ ಸಂಘಟನೆ ಇಲ್ಲವೋ ಅಂಥ ಸೀಟ್ಗಳನ್ನು ಕೊಟ್ಟಿದ್ದಾರೆ. ಪತ್ರದಲ್ಲಿ ಅಸಮಾಧಾನ ತೋಡ್ಕೊಂಡಿದ್ದಾರೆ. ಇನ್ನೂ ಒಂದು ಸುದ್ದಿ ಇದೆ. ಈ ಸಲ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅಣ್ಣಾಮಲೈ. ತಮಿಳುನಾಡು NDA ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆಯ ಬಗ್ಗೆ
ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರಿಗೆ ಅಸಮಾಧಾನ. ನಾಡಿದ್ದಿನಿಂದ ನಾಮಪತ್ರ ಸಲ್ಲಿಕೆ ಆರಂಭ ಆಗುತ್ತೆ ತಮಿಳುನಾಡಿನಲ್ಲಿ. ಏಪ್ರಿಲ್ 6 ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ, 1 ವಾರ ಅವಕಾಶ ಇದೆ. ಏಪ್ರಿಲ್ 23ಕ್ಕೆ ಒಂದೇ ಹಂತದಲ್ಲಿ ಚುನಾವಣೆ ತಮಿಳುನಾಡಿಗೆಲ್ಲ. ಏಪ್ರಿಲ್ 23ಕ್ಕೆ ಮತದಾನ, ಮೇ 4ಕ್ಕೆ ಮತ ಎಣಿಕೆ. ಕಳೆದ ಸಲ 2021ರ ಚುನಾವಣೆಗಳಲ್ಲಿ 20 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ ಈ ಸಲ 27 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಎನ್ಡಿಎ ಮೈತ್ರಿಕೂಟದ ಮೈನರ್ ಪಾರ್ಟ್ನರ್ ಅಲ್ಲಿ ಬಿಜೆಪಿ ಎಐಎಡಿಎಂಕೆಯ ಜೊತೆಗೆ. ಎಐಎಡಿಎಂಕೆ 178 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಪಿಎಂಕೆ 18ರಲ್ಲಿ, ಎಎಂಎಂಕೆ 11ರಲ್ಲಿ. ಮತ್ತೊಂದು ಕ್ವಿಕ್ ರಿಯಾಕ್ಷನ್ಗೆ ಪ್ರಶಾಂತ್ ನಾತು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಅಣ್ಣಾಮಲೈ ಅವರ ಪೊಲಿಟಿಕಲ್ ಕರಿಯರು ಅಂದರೆ ಹೆಂಗೆ ಪೀಕಿಗೆ ಹೋಗಿದ್ದು ಹೆಂಗೆ ಕೆಳಗೆ ಬಂದುಬಿಡ್ತು ಅಂತ ಅನ್ನಿಸ್ತಾ ಇಲ್ವಾ? ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೆ ಬ್ಲೂ ಐಡ್ ಬಾಯ್ ಆಗಿದ್ದಂಥ ಅಣ್ಣಾಮಲೈ ಅವರು ಇವತ್ತು ಪಕ್ಷ ಸಂಘಟನೆಯ ವಿಷಯದಲ್ಲಿ ಅಫ್ಕೋರ್ಸ್ ಅನಿವಾರ್ಯತೆ ಇದೆ, ಎಐಎಡಿಎಂಕೆ ಜೊತೆಗಿನ ಮೈತ್ರಿ ಅನಿವಾರ್ಯತೆ ಇತ್ತು. ಆ ಮೈತ್ರಿ ಆಗೋದಂತ ಆದ ತಕ್ಷಣ ಸೈಡ್ಲೈನ್ ಆಗ್ಬಿಟ್ರು. ಅಲ್ಲ ಅಜಿತ್, ನನಗನ್ಸುತ್ತೆ ಅವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಮೇಲೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿಶ್ವಾಸ ಇಟ್ಟು ಎಐಎಡಿಎಂಕೆ ಜೊತೆ ಮೈತ್ರಿ ಕಳೆದುಕೊಂಡಿದ್ರು. ಹೌದು. ಆದರೆ ನಂತರ ಇಡೀ ಮ್ಯಾಥಮೆಟಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು ನೋಡಿದಾಗ ಯಾವುದೇ ಮೈತ್ರಿ ಇಲ್ಲದೇ ಇರುವ ಕಾರಣದಿಂದ DMK ಎಲ್ಲ ಸೀಟ್ಗಳನ್ನು ಗೆಲ್ತು ಅಂತಕ್ಕಂಥದ್ದು BJP ಹೈಕಮಾಂಡ್ನ ಅರಿವಿಗೆ ಬಂತು. ಹೌದು. ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾಗ ನೀವು ಯಾವುದೇ ಸೀಟ್ ಹಂಚಿಕೆ ನಿಮ್ಮ ವೋಟ್ ಶೇರ್ ಲೋಕಸಭಾ ಚುನಾವಣೆಯಲ್ಲಿ ಜಾಸ್ತಿ ಆಗ್ತಿದೆ ಅನ್ನುವ ಕಾರಣಕ್ಕೋಸ್ಕರ ನಿಮ್ಗೆ ವಿಧಾನಸಭೆಯಲ್ಲಿ ಸೀಟ್ ಜಾಸ್ತಿ ಕೊಡುವಾಗ ನರೇಟಿವ್ ಉಂಟಾ, ಕ್ಯಾಂಡಿಡೇಟ್ ಇದ್ದಾರಾ, ಕೇಡರ್ ಇದ್ದಾರಾ, ಇವೆಲ್ಲವೂ ಕೂಡ ನಿಶ್ಚಿತವಾಗಿ ಈಗ ಮೋದಿ ಚುನಾವಣೆಗೆ ಯಾವ ರೀತಿ ಕೇಡರ್ ಹೊರಗಡೆ ಬರುತ್ತೆ, ವಿಧಾನಸಭಾ ಚುನಾವಣೆಗೆ ಕೇಡರ್ ಹೊರಗಡೆ ಬರುತ್ತಾ ತಮಿಳುನಾಡಿನಲ್ಲಿ ಅಂತಕ್ಕಂಥದ್ದು ಕೂಡ ಗಮನಕ್ಕೆ ತೆಗೆದುಕೊಂಡು ಸೀಟ್ ಹಂಚಿಕೆ ಆಗಿರುತ್ತೆ. ಹೀಗಾಗಿ ಅಣ್ಣಾಮಲೈ ನನಗನ್ಸುತ್ತೆ ಲೋಕಸಭಾ ಚುನಾವಣೆಯಲ್ಲಿ ರೈಟಿಂಗ್ ಆನ್ ದ ವಾಲ್, ನೋ ಡೌಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಲೀಡರ್. ಬಟ್ ನಮ್ಮ ಕಣ್ಣಿಗೆ ಕಾಣದ ಕೆಲ ಒಳ ಜಗಳಗಳು ಅಣ್ಣಾಮಲೈ ಮತ್ತು BJP ಹೈಕಮಾಂಡ್ ನಡುವೆ ನಡೆದಿವೆ. ಅವು ನಮ್ಮ ಕಣ್ಣಿಗೆ ಕಾಣಿಲ್ಲ ಅಥವಾ ಸಾರ್ವಜನಿಕವಾಗಿರ್ತಕ್ಕಂಥ ಚರ್ಚೆಗೆ ಆಗಿಲ್ಲ. ಆದರೆ ನಿಶ್ಚಿತವಾಗಿ ಕೆಲ ವೈಮನಸ್ಸು ಮೂಡ್ತಕ್ಕಂಥ ಅಥವಾ ವಿರಸ ಆಗ್ತಕ್ಕಂಥ ಕೆಲ ಘಟನೆಗಳು ಅಣ್ಣಾಮಲೈ ಮತ್ತು ಹೈಕಮಾಂಡ್ ಮಧ್ಯೆ ನಡೆದಿವೆ. ಅದಕ್ಕೆ ನಾನಾ ಕಾರಣಗಳಿರ್ಬೋದು. BJPಯ ಒಳಗಿನ ಇಂಟರ್ನಲ್ ಡೈನಾಮಿಕ್ಸ್ ಕೂಡ ಕಾರಣ ಇರ್ಬೋದು. ಭಾಳ ಪ್ಲೇನ್ ಆ್ಯಂಡ್ ಸಿಂಪಲ್ ಇಲ್ಲ ಇವೆಲ್ಲವೂ ಕೂಡ. ಯಾಕೆ ನನಗನ್ಸುತ್ತೆ ಆ ಕಾರಣದಿಂದ ಅಣ್ಣಾಮಲೈ ಅವ್ರ ಬಳಿ ಒಂದು ರೀತಿಯಾಗಿರ್ತಕ್ಕಂಥ, ನೋಡಿ ಅಣ್ಣಾಮಲೈ ಎಲ್ಲಿ ಹೋಗ್ತಾರೆ ಅಲ್ಲಿ ಜನ ಸೇರ್ತಾರೆ. ಪ್ರಧಾನಮಂತ್ರಿಗಳ ವೇದಿಕೆ ಮೇಲೆ ಅಣ್ಣಾಮಲೈ ಹೆಸರು ತೆಗೆದುಕೊಂಡ್ರೆ ಜನ ಹೆಸರಿಡೋದು ಕೂಗ್ತಾರೆ. ಬಟ್ ಇನ್ ಟರ್ಮ್ಸ್ ಆಫ್ ಅದು ಏನಂತಾರೆ, ಒಂದು ಪೊಲಿಟಿಕಲ್ ಸ್ಪೇಸ್ ಕ್ರಿಯೇಟ್ ಮಾಡುವಾಗ ಕಳೆದ ಬಾರಿ ಅದು BJPಗೆ ಹಿಂಡರೆನ್ಸ್ ಆಯಿತು. AIDMK ಜೊತೆಗೆ ಹೋಗಿದ್ರೆ ಒಂದು 8 ಸೀಟ್ ಗೆಲ್ತಿದ್ರು ಏನೋ. ನೋಡೋಣ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗುತ್ತೆ ಅಂತಿಮವಾಗಿ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ಆ ರೈಟಿಂಗ್ ಆನ್ ದ ವಾಲನ್ನು ಪೊಲಿಟಿಕಲಿ ಅಣ್ಣಾಮಲೈ ಓದದೇ ಇರೋದ್ರಿಂದ ಇವತ್ತಿನ ಸ್ಥಿತಿಗೆ ತಲುಪಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ.
ಬಟ್ ಬಿಜೆಪಿ ಆಲ್ಸೋ ಹ್ಯಾಸ್ ಟು ಯುಟಿಲೈಸ್ ಹಿಸ್ ಟ್ಯಾಲೆಂಟ್ ಅಂಡ್ ಲೀಡರ್ಶಿಪ್. ಸೆಂಟ್ರಲ್ ಅಲ್ಲಿ ಏನೋ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ರಾಜ್ಯದಲ್ಲಿ ನೀವು ರಿಡಂಡೆಂಟ್ ಆದರೂ ಕೂಡ ಸೆಂಟ್ರಲಿ ತಮಿಳ್ ಫೇಸ್ ಅನ್ನುವ ಕಾರಣದಿಂದ, ಸೌತ್ ಫೇಸ್ ಅನ್ನುವ ಕಾರಣದಿಂದ ಅಣ್ಣಾಮಲೈ ಈಸ್ ಯೂಸ್ಫುಲ್. ಬಟ್ ನಾನು ಆಗಲೇ ಹೇಳದಂತೆ ನಮ್ಮ ಕಣ್ಣಿಗೆ ಕಾಣದ ಕೆಲವು ವಿಷಯಗಳು ಹೈಕಮಾಂಡ್ ಮತ್ತು ಅಣ್ಣಾಮಲೈ ಮಧ್ಯೆ ನಡೆದಿದೆ ಅಂತಕ್ಕಂಥದ್ದನ್ನು BJPಯ ಒಳಗಿನವರು ಹೇಳ್ತಾರೆ. ಅವು ಏನು ವಿಷಯಗಳು ಸಾರ್ವಜನಿಕವಾಗಿ ಚರ್ಚೆ ಇಲ್ಲ, ಆ ಕಾರಣದಿಂದ ಅವರು ಸ್ವಲ್ಪ ಸೈಡ್ ಲೈನ್ ಆದರು ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಬಟ್ ಇದು ರಿಸಲ್ಟ್ಸ್ ಮೇಲೆ ನಿಮ್ಗೆ ಅಂತಿಮವಾಗಿ ನಿಷ್ಕರ್ಷೆಗೆ ಬರಬಹುದು. ಒಂದು ವೇಳೆ ಈ ಫಾರ್ಮುಲಾ ಕೂಡ ವರ್ಕ್ ಆಗದೇ ಇದ್ದರೆ, Annamalai is right, party has to take 15 years, 20 years journey towards singly ನಾವು ಹೋಗಬೇಕು ಅಂತಕ್ಕಂಥ ನಿರ್ಣಯಕ್ಕೂ ಬಿಜೆಪಿ ಹೈಕಮಾಂಡ್ ಬರ್ಬೋದು. ನನಗೆ ಅನ್ಸುತ್ತೆ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಅದಕ್ಕೊಂದು ದಿಕ್ಸೂಚಿ ಆಗ್ಬೋದು ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.